ನಾವು ಮುಂದಿನ ಕಾರ್ಯಕ್ರಮದತ್ತ ವೈದ್ಯರೊಡನೆ ನಮ್ಮ ಒಂದು ಸಮಾಲೋಚನೆ, ಡಾಕ್ಟರ್ಸ್ ಪ್ಯಾನಲ್ ಡಿಸ್ಕಷನ್. ನೀವು ಏನೇ ಮಾಹಿತಿಗಳನ್ನು ನಿಮಗೆ ಅನಿಸ್ತು, ಏನೇ ಡೌಟ್ ಇತ್ತು, ಏನೇ ಇದ್ದರೂ ಈಗ ನಮ್ಮ ಡಾಕ್ಟರ್ ಜೊತೆಗೆ ನೀವು ಅದನ್ನು ಡಿಸ್ಕಷನ್ ಮಾಡಬೇಕು. ನಮ್ಮ ಆಸ್ಪತ್ರೆಯ ನ್ಯೂರೋ ಸರ್ಜರಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ನವೀನ್ ಅಪ್ಪಾಜಿಗೌಡ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇನೆ. ಅದೇ ನ್ಯೂರಾಲಜಿ ವಿಭಾಗದಿಂದ ಡಾಕ್ಟರ್ ಅವಿನಾಶ್ ಕುಲಕರ್ಣಿ ಅವರು ವೇದಿಕೆಗೆ ಆಗಮಿಸಬೇಕು. ಡಾಕ್ಟರ್ ಶಿವಕುಮಾರ್ ಸರ್ ನ್ಯೂರಾಲಜಿ ವಿಭಾಗದಿಂದ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ನ್ಯೂರೋ ಸರ್ಜರಿ ವಿಭಾಗದಿಂದ ಡಾಕ್ಟರ್ ಕೇಶವ್ ಸರ್ ಕೂಡ ವೇದಿಕೆಗೆ ಆಗಮಿಸಬೇಕು. ನ್ಯೂರೋ ಸರ್ಜರಿ ವಿಭಾಗದಿಂದ ಮತ್ತೊಬ್ಬ ಡಾಕ್ಟರ್ ಶ್ರೀಧರ್ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಈಗ ವೈದ್ಯರೊಡನೆ ನಮ್ಮ ಒಂದು ಸಣ್ಣ ಸಮಾಲೋಚನೆ. ಹರಿ ಓಂ. ಸೌಮ್ಯ ಅಖ್ತರ್ SS ವತಿಯಿಂದ ಬಂದಿದ್ದೇನೆ. ನನ್ನ ಪ್ರಶ್ನೆ ಭಾಗ 1, ಪ್ರಶ್ನೆ 2, ಮೆದುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪ್ರತಿಯೊಬ್ಬರು ಪ್ರತಿದಿನ ಮಾಡಬೇಕಾದ 3 ಪ್ರಮುಖ ಅಭ್ಯಾಸಗಳು ಯಾವುವು? ಸೊ ತುಂಬ ಬೇಸಿಕ್ ಕ್ವಶನ್ ಕೇಳಿದ್ದೀರಿ ಆ್ಯಕ್ಚುಲಿ, ವಿಚ್ ಇಸ್ ಎಲ್ರಿಗೂ ಇರುವಂಥ ಕ್ವಶನ್ನೇ. ಸೊ ಬ್ರೈನ್ ಹೆಲ್ತ್ ಮೇಂಟೈನ್ ಮಾಡ್ಕೊಳ್ಳೋಕೆ ತುಂಬ ಬೇಸಿಕ್ ಸಿಂಪಲ್ ಸ್ಟೆಪ್ಸ್ ಇದೆ. ಡೇ ಟು ಡೇ ರೂಟೀನ್ ಆಕ್ಟಿವಿಟೀಸಲ್ಲಿ ಸಿಂಪಲ್ ಮೆಜರ್ಸ್ ದಟ್ ವಿ ಕ್ಯಾನ್ ಡೂ ಸೊ ದಟ್ ಓವರ್ ಆಲ್ ನಮ್ಮದು ಬ್ರೈನ್ ಕಾಗ್ನಿಷನ್, ಬ್ರೈನ್ ಎಬಿಲಿಟಿ, ಎಷ್ಟು ಶಾರ್ಪ್ನೆಸ್ ಅಂತ ವಿ ಕ್ಯಾನ್ ಫಂಕ್ಷನ್ ಅದನ್ನು ಮೇಂಟೈನ್ ಮಾಡ್ಕೋಬೋದು. ಫ್ಯೂ ಆಫ್ ದ ಥಿಂಗ್ಸ್ ರಿಸರ್ಚಲ್ಲಿ ಬಂದಿರೋ ಕೆಲವು ಥಿಂಗ್ಸಲ್ಲಿ ಫ್ಯೂ ಥಿಂಗ್ಸ್ ಐ ಕ್ಯಾನ್ ರೆಕಮೆಂಡ್. ಅದರಲ್ಲಿ ಫಸ್ಟ್ ಥಿಂಗ್ ಏನಂದರೆ ಬಾಡಿ ಮೂವ್ಮೆಂಟ್. ಸೊ ಮೂವ್ಮೆಂಟ್ ಇರೋದು ಬಾಡಿಲಿ, ಬಟ್ ಬ್ರೈನ್ ಆಲ್ಸೋ ವಿಲ್ ಬೆನಿಫಿಟ್. ಹಾಗಾಗಿ ವಾಟ್ ದಿಸ್ ಈಸ್ ಅಟ್ ಲೀಸ್ಟ್ 30 minutes of brief amount of exercise, at least for major part of the week, ಅಂದರೆ at least for 5 days a week, 30 minutes of physical activity. either it could be a simple walking ಇರ್ಬೋದು ಅಥವಾ aerobic exercises ಇರ್ಬೋದು. all this ಏನಾದರೂ ಮಾಡಿದ್ರು ಕೂಡ it has overall benefit with the body because body and brain both are linked. ಸೊ ಬಾಡಿಲಿ ಎಕ್ಸರ್ಸೈಸ್ ಮಾಡ್ತಿರ್ಬೇಕಾದ್ರೆ ಸಮ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ ಬ್ರೈನಲ್ಲಿ ಆ್ಯಂಡ್ ಆಕ್ಟಿವಿಟಿ ಇಸ್ ಲಿಂಕ್ ಟು ಬ್ರೈನ್. ಹಾಗಾಗಿ ಸಮ್ ಅಮೌಂಟ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಯಾವುದೇ ಫಾರ್ಮಲ್ಲಿ ಇದ್ದರೂ ಕೂಡ ಇಟ್ ಇಸ್ ಎನ್ಕರೇಜ್ಡ್. ಸೈಕ್ಲಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು. ಮೇ ನಾಟ್ ಬಿ ಟು ಅಗ್ರೆಸಿವ್, ಅಟ್ ಲೀಸ್ಟ್ 30 minutes ಅಡಿ ಫಾರ್ ಅಟ್ ಲೀಸ್ಟ್ 5 days a week ಮಾಡಿದ್ರು ಕೂಡ ಇಟ್ಸ್ ಇನಫ್. ಸೆಕೆಂಡ್ಲಿ, ಕಮಿಂಗ್ ಟು ರೀಸೆಂಟ್, ದಿಸ್ ಇಸ್ ದ ನ್ಯೂ ಡೇಟಾ. ವಾಟ್ ದೇ ಟೆಲಿಂಗ್ ಈಸ್ ದ ಟೈಮ್ ವಿ ಗೋ ಟು ಸ್ಲೀಪ್, ಅಂದರೆ ನಿದ್ದೆ ಮಾಡುವಂಥ ಟೈಮು, ಎದ್ದೇಳೋ ಟೈಮು, ಇಫ್ ಯು ಆರ್ ಲಾರ್ಜ್ಲಿ ಅಲೈನ್ಡ್ ವಿತ್ ದ ಸರ್ಕಿಡಿಯನ್ ರಿದಮ್, ಅಂದರೆ ಸನ್ಲೈಟ್, ಸೂರ್ಯಾಸ್ತ ಮತ್ತು ಸೂರ್ಯೋದಯ ಮತ್ತು ಸೂರ್ಯಾಸ್ತ ಟೈಮ್ಗೆ ಇಫ್ ವಿ ಅಲೈನ್ ಅವರ್ ರುಟೀನ್ ವಿ ಆರ್ ವೆಲ್ ಲಿಂಕ್ಡ್, ಅಂದರೆ ಬ್ರೈನ್ ಹೆಲ್ತ್ ವಿಲ್ ಬಿಕಮ್ ಮಚ್ ಬೆಟರ್ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ತುಂಬ ಲೇಟಾಗಿ ಮಲಗೋದು ಅಥವಾ ಸೂರ್ಯೋದಯ ಆದ್ಮೇಲೆ ಎದ್ದೇಳೋದು, ಸ್ಕ್ರೀನ್ ಟೈಮ್ ಎಸ್ಪೆಷಲಿ ಇನ್ ದ ನೈಟ್ ಟೈಮ್, ಇದೆಲ್ಲದರಿಂದ ಏನಾಗುತ್ತೆ, ಬೇಸಿಕಲಿ ನಾವು ಸೂರ್ಯ ಹೋದಾದ್ಮೇಲೆ ನಿದ್ದೆ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ನಿದ್ದೆ ಪ್ರೊಡ್ಯೂಸ್ ಮಾಡುವಂಥ ಹಾರ್ಮೋನ್ ಇರುತ್ತೆ ಬ್ರೈನಲ್ಲಿ ಆ್ಯಂಡ್ ದಟ್ ಗೆಟ್ಸ್ ಆಕ್ಟಿವೇಟೆಡ್ ಓನ್ಲಿ ವೆನ್ ಸನ್ಲೈಟ್ ಗೋಸ್ ಡೌನ್. ಹಾಗಾಗಿ ವಾಟ್ ಎವರ್ ಈಸ್ ಹ್ಯಾಪನಿಂಗ್, ನಮ್ಮ ರಿದಮ್ ಏನಿದೆ ಇಟ್ ಇಸ್ ಡೈರೆಕ್ಟ್ಲಿ ಲಿಂಕ್ ಟು ದ ಸನ್. ಹಾಗಾಗಿ ಇಫ್ ಯು ಟ್ರೈ ಟು ರೀಅಲೈನ್ ಟು ಸನ್, ಸೊ ಲೈಕ್ ದ ಸ್ಟ್ಯಾಂಡರ್ಡ್ ಥಿಂಗ್ ದಟ್ ವಿಲ್ ಸೇ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಮೇಕ್ಸ್ ಅ ಪರ್ಸನ್ ಹೆಲ್ದಿ ವೈಸ್ ಅಂಡ್ ದಿಸ್ ಥಿಂಗ್. ಹಾಗಾಗಿ ಮೇ ಬಿ ಗೋಯಿಂಗ್ ಟು ಸ್ಲೀಪ್ ಲಿಟ್ಲ್ ಅರ್ಲಿ ಆ್ಯಂಡ್ ದೆನ್ ಗೆಟಿಂಗ್ ಅಪ್ ಅರ್ಲಿ, ಮೇ ಬಿ ಅರೌಂಡ್ ದ ಟೈಮ್ ಆಫ್ ಸನ್ರೈಸ್, ದಿಸ್ ಆಲ್ಸೋ ಮೇ ಬಿ ಅ ಸ್ಮಾಲೆಸ್ಟ್ ಆಫ್ ದ ಹ್ಯಾಬಿಟ್, ಬಟ್ ಇದು ಕೂಡ ಬ್ರೈನ್ ಹೆಲ್ತ್ನ ಮೇಂಟೈನ್ ಮಾಡ್ಕೊಳ್ಳೋಕೆ ಒಂದು ಇಂಪಾರ್ಟೆಂಟ್ ದಿಸ್ ಥಿಂಗ್ ವಿಚ್ ಎಲ್ಲರೂ ಮಾಡ್ಬೋದು. ಅದರ್ ದನ್ ದಟ್ ದೇರ್ ಆರ್ ಎಸ್ಪೆಷಲಿ ಕನ್ಸರ್ನಿಂಗ್ ಟು ಕಾಂಪ್ಲೆಕ್ಸ್ ಬ್ರೈನ್ ಆಕ್ಟಿವಿಟೀಸ್ನ ಮೇಂಟೈನ್ ಮಾಡ್ಕೊಳ್ಳೋಕೆ ಮತ್ತು ಮೆಮೊರಿ ಸಾಫ್ಟ್ವೇರ್ ನೋಡ್ಕೊಳ್ಳೋಕೆ ದೇರ್ ಆರ್ ಸಮ್ ಫ್ಯೂ ಸಿಂಪಲ್ ಟೆಕ್ನಿಕ್ಸ್. ಸೊ ಸಿಂಪಲ್ ನ್ಯೂಸ್ ಪೇಪರ್ ಓದೋದು ಕೂಡ ಹ್ಯಾಸ್ ಫೌಂಡ್ ಟು ಬಿ ಯೂಸ್ಫುಲ್. ಸೊ ನ್ಯೂಸ್ ಪೇಪರ್ ಓದೋದು, ನ್ಯೂಸ್ ಪೇಪರಲ್ಲಿ ಬರುವಂಥ ಪದಬಂಧಗಳನ್ನು ಸಾಲ್ವ್ ಮಾಡೋದು, ಪಜಲ್ ಸಾಲ್ವ್ ಮಾಡೋದು, ಸೊ ಫ್ಯಾಮಿಲಿ ಫಂಕ್ಷನ್ಸ್ ಅಟೆಂಡ್, ಸೋಷಿಯಲಿ ಬೀಯಿಂಗ್ ಆಕ್ಟಿವ್. ಸೊ ಆಲ್ ದೀಸ್ ಸಿಂಪಲ್ ಸ್ಟೆಪ್ಸ್ ಆಲ್ಸೋ ಏನು ಮಾಡುತ್ತೆ ಅಂದರೆ ಬ್ರೈನ್ ಕಾಗ್ನಿಟಿವ್ ಎಬಿಲಿಟಿನ ಕಮ್ಮಿ ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ. So these are few of the things that I can share right away. There are so many big lists, but these I think ನಾನು ಶೇರ್ ಮಾಡಿರೋ ಈ 3 things all of us can do on our routine basis. ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ಮೆದುಳಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ? ಸ್ಟ್ರೆಸ್ಸು, ಆಂಗ್ಸೈಟಿ ಅಂತ ಅಂದರೆ ಈಗ ಮೊದಲು ಡಾಕ್ಟರ್ಸ್ ಹೇಳ್ದಾಗೆ ಒಳ್ಳೆ ನಿದ್ದೆ ಮಾಡೋದು, ಜೊತೆಗೆ ಬ್ಯಾಲೆನ್ಸ್ ಡಯಟ್. ಸೊ ಬ್ಯಾಲೆನ್ಸ್ ಡಯಟ್ ಇನ್ಕ್ಲೂಡಿಂಗ್ ನಟ್ಸ್, ಸೊ ಆ ಥರದ್ದು ಇಲ್ಲ ಗ್ರೀನ್ ಲೀಫ್ ವೆಜಿಟೇಬಲ್ಸ್, ಸೊ ಈ ಥರದ್ದು ತಿನ್ನೋದ್ರಿಂದ ಸೊ ಬ್ರೈನ್ ಹೆಲ್ತ್ ಡೆಫಿನೆಟ್ಲಿ ಆರೋಗ್ಯನ ಬ್ರೈನ್ ಹೆಲ್ತ್ನ ಮೇಂಟೈನ್ ಮಾಡ್ಬೋದು. ಸೊ ಸ್ಟ್ರೆಸ್ ಅಂತ ಅಂದರೆ ಈಗ ಸ್ಟ್ರೆಸ್ ಜೊತೆ ಈಗ ಡಯಾಬಿಟೀಸ್ ಜೊತೆಲಿ ಗಿಫ್ಟ್ ಥರ ಬರುತ್ತೆ. ಸೊ ಸ್ಟ್ರೆಸ್ ಜೊತೆ ಡಯಾಬಿಟೀಸು ಬರುತ್ತೆ, ಹೈಪರ್ ಟೆನ್ಷನ್ ಕೂಡ ಬರುತ್ತೆ. ಸೊ ಅದರಿಂದ ಮೊದಲೇ ಕೇಳಿದಾಗೆ ಸೊ ಸ್ಟ್ರೋಕ್ ಆಗೋ ಸಾಧ್ಯತೆಗಳು ಇರುತ್ತೆ.
ಸೊ ಸ್ಟ್ರೆಸ್ಸು ಮತ್ತು ಜಾಸ್ತಿ ಕಾಮ್ನೆಸ್ ಇಲ್ಲ, ಎಲ್ಲದಕ್ಕೂ ತುಂಬ ಆಂಗ್ಷಿಯಸ್ ಆ ಥರ ಇದ್ದಾಗ ಸೊ ಸ್ಟ್ರೋಕ್ ಆಗೋದು ತುಂಬ ನಾವು ನೋಡ್ತೀವಿ. ಸೊ ಅದ್ರ ಜೊತೆ ಬೇರೆ ಆಂಗ್ಸೈಟಿ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಸೊ ಆ ಥರ ಆಂಗ್ಸೈಟಿ ಡಿಸಾರ್ಡರ್ಸ್ ಕೂಡ ಕಾರಣ ಆಗುತ್ತೆ ಸ್ಟ್ರೆಸ್ಸಿಂದ. ಸೊ ಡೆಫಿನೆಟ್ಲಿ ಸ್ಟ್ರೆಸ್ ಸ್ವಲ್ಪ ಕಾಮ್ ಆಗಿದ್ದು, ಸೊ ಈಗ ನೀವೆಲ್ಲ ಹೇಗೆ ಯೋಗ ಎಲ್ಲ ಮಾಡ್ತಾ ಇದ್ದೀರಾ ಆ ಥರ ಯೋಗ ದಿನನಿತ್ಯ ಅಟ್ಲೀಸ್ಟ್ 30 ನಿಮಿಷ ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಸೊ ಡೆಫಿನೆಟ್ಲಿ ಸ್ಟ್ರೆಸ್ ಕಮ್ಮಿಯಾಗಿ ಕಾಮ್ನೆಸ್ ಬರುತ್ತೆ. ನ್ಯೂರೋಪ್ಲಾಸ್ಟಿಸಿಟಿನ ಹೇಗೆ ಮೇಂಟೈನ್ ಮಾಡ್ಕೊಳ್ಳೋದು, ಸೊ ದಟ್ ಡಿಮೆನ್ಷಿಯಾ ಲೈಕ್ ಅಲ್ಝೈಮರ್ಸ್ ಡಿಸೀಸ್ನ ಡೆವಲಪ್ ಆಗದಿರೋ ಹೇಗೆ ಪ್ರಿವೆಂಟ್ ಮಾಡೋದು. ಸೊ ಸರ್ ಪಾಯಿಂಟ್ ಔಟ್ ಮಾಡ್ದಂಗೆ ಅಲ್ಝೈಮರ್ಸ್ ಅನ್ನೋದು ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಮೆಮರಿ ಪ್ರಾಬ್ಲಮ್ಗೆ ಡಿಮೆನ್ಷಿಯಾ ಅಂತ ಹೆಸರು. ಡಿಮೆನ್ಷಿಯಾದಲ್ಲಿ ತುಂಬ ಟೈಪ್ಸ್ ಬರುತ್ತೆ, ಮೋಸ್ಟ್ ಕಾಮನ್ ಇರೋದು ಅಲ್ಝೈಮರ್ಸ್ ಡಿಸೀಸ್ ಅಂತ. ಸೊ ವಾಟ್ ರಿಸರ್ಚ್ ಸೈಸ್ ಇಸ್ ದಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಕ್ಕೂ ಮೆನಿ ಇಯರ್ಸ್ ಮುಂಚೆ, ಅಟ್ಲೀಸ್ಟ್ 20-30 ಇಯರ್ಸ್ ಮುಂಚೆ, ದ ಸ್ಮಾಲ್ ಥಿಂಗ್ ದಟ್ ವಿ ಡೂ ಫೈನಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬ್ರೈನ್ ಹೆಲ್ತ್ ಮೇಲೆ ಅಫೆಕ್ಟ್ ಆಗುತ್ತೆ. ಸೊ ಜಸ್ಟ್ ಬ್ರೀಫಾಗಿ ನಾವು ಡಿಸ್ಕಸ್ ಮಾಡೋದಲ್ಲ ಮುಂಚೆ, ದಟ್ ಸುಡೋಕೋ ಸಾಲ್ವ್ ಮಾಡೋದಾಗ್ಲಿ, ಸರ್ ಹೇಳ್ದಂಗೆ ಲ್ಯಾಂಗ್ವೇಜ್ ಲರ್ನ್ ಕಲಿಯೋದಾಗ್ಲಿ, ನವೀನ್ ಸರ್ ಹೇಳ್ದಂಗೆ ಫಿಸಿಕಲ್ ಆಕ್ಟಿವಿಟಿ, ಹೀಗೆ ಎಲ್ಲದು ಸ್ಮಾಲ್ ಥಿಂಗ್ಸ್ ದ ಓವರ್ ಆಲ್ ಬ್ರೈನ್ ಹೆಲ್ತ್ಗೆ ಏನು ಸಪೋರ್ಟ್ ಮಾಡುತ್ತೆ. ದೇ ಆರ್ ಆಲ್ಸೋ ದ ಫ್ಯಾಕ್ಟರ್ಸ್ ವಿಚ್ ಪ್ರಿವೆಂಟ್ ಮೆಮರಿ ಡಿಕ್ಲೈನ್ ಫ್ರಮ್ ಹ್ಯಾಪನಿಂಗ್. ಬಟ್ ಪರ್ಟಿಕ್ಯುಲರ್ಲಿ ಇಫ್ ಯು ಆಸ್ಕ್ ಬ್ರೈನ್ ಹೆಲ್ತ್ಗೆ ಎಸ್ಪೆಷಲಿ ಮೆಮರಿ ಡಿಕ್ಲೈನ್ ಆಗದೆ ಇರೋ ನೋಡ್ಕೊಳ್ಳೋಕೆ ಇದೆಲ್ಲದರ ಜೊತೆಗೆ ದೇರ್ ಆರ್ ಫ್ಯೂ ಮೋರ್ ಅಡಿಷನಲ್ ಥಿಂಗ್ಸ್ ದಟ್ ಯು ಕ್ಯಾನ್ ಡೂ. ಸೊ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಡೆವಲಪ್ ಆಗದೆ ಇರೋಂಗೆ ನೋಡ್ಕೊಳ್ಳೋದು, ಲೈಕ್ ಪ್ರಿವೆನ್ಷನ್ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಡಯಾಬಿಟೀಸ್ ಈಸ್ ಫೌಂಡ್ ಟು ಬಿ ರಿಸ್ಕ್ ಫ್ಯಾಕ್ಟರ್ ಫಾರ್ ಡೆವಲಪಿಂಗ್ ಅಲ್ಝೈಮರ್ಸ್ ಡಿಸೀಸ್. ಯಾಕಂದ್ರೆ ಅಲ್ಝೈಮರ್ಸ್ ಡಿಸೀಸ್ ಅಲ್ಲಿ ಬ್ರೈನ್ ಅಲ್ಲಿ ಏನು ಪ್ರೋಟೀನ್ ಡೆಪಾಸಿಟ್ ಆಗುತ್ತೆ, ಮತ್ತೆ ಡಯಾಬಿಟೀಸ್ ಅಲ್ಲಿ ಏನು ಯಾವ ಹಾರ್ಮೋನ್ ನಮಗೆ ಇನ್ಸುಲಿನ್ ಲೆವೆಲ್ಸ್ ಏನು ಜಾಸ್ತಿ ಕಮ್ಮಿ ಆಗ್ತಾ ಏನು ಹೋಗುತ್ತೆ. ಸೊ ಎರಡು ಕೂಡ ಸೇಮ್ ಆರ್ಗನ್ ಇಂದ ಹೊರಗಡೆ ಹೋಗ್ಬೇಕು. ಸೊ ಡಯಾಬಿಟಿಸ್ ಡೆವಲಪ್ ಆದಂಗೆ ಏನಾಗುತ್ತೆ, ಬ್ರೈನ್ ಅಲ್ಲಿ ಪ್ರೋಟೀನ್ ಡೆಪಾಸಿಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಫ್ ಯು ಪ್ರಿವೆಂಟ್ ಯುವರ್ ಸೆಲ್ಫ್ ಫ್ರಮ್ ಡೆವಲಪಿಂಗ್ ಅ ಡಯಾಬಿಟಿಸ್, ಎಸ್ ಯು ಹ್ಯಾವ್ ಫಾಟ್ ಆಲ್ರೆಡಿ ಒನ್ ರಿಸ್ಕ್ ಫ್ಯಾಕ್ಟರ್ನ ನಿಮ್ಮ ಕಂಟ್ರೋಲ್ ತಂದಿದ್ದೀರಿ. ಅದಷ್ಟೇ ಅಲ್ಲದೆ ಅದರ್ ರಿಸ್ಕ್ ಫ್ಯಾಕ್ಟರ್ಸ್ ವಿಚ್ ಆರ್ ಯುವರ್ ಕಂಟ್ರೋಲ್, ಡೆವಲಪಿಂಗ್ ಹೈಪರ್ ಟೆನ್ಷನ್, BP ಬರ್ದಿರೋ ನೋಡ್ಕೊಳ್ಳೋದು, ಬೇಸಿಕಲಿ ಹೆಲ್ದಿ ಲೈಫ್ ಸ್ಟೈಲ್. ಒಬೆಸಿಟಿ ಈಸ್ ಆಲ್ಸೋ ಫೌಂಡ್ ಟು ಹ್ಯಾವ್ ಮೆಮರಿ ಎಬಿಲಿಟಿ, ಕಾಂಪ್ಲೆಕ್ಸ್ ಬ್ರೈನ್ ಆಕ್ಟಿವಿಟೀಸ್ನ ಕಮ್ಮಿ ಮಾಡೋಕ್ಕೆ ನೋನ್ ಟು ಹ್ಯಾವ್ ಒಬೆಸಿಟಿ ಕೂಡ ರಿಸ್ಕ್ ಫ್ಯಾಕ್ಟರ್. ಸೊ ಒಬೇಸ್ ಆಗದೇ ಇರುವಂಗೆ, ಹೈಪರ್ ಟೆನ್ಷನ್ ಬರದೇ ಇರುವಂಗೆ, ಡಯಾಬಿಟಿಸ್ ಬರದೇ ಇರುವಂಗೆ, ದೀಸ್ ಆರ್ ದ ಥಿಂಗ್ಸ್ ನಿಮ್ಮ ಕೈಯಲ್ಲಿರೋದು. ಸೊ ಅದ್ರ ಜೊತೆಗೂ ಕೂಡ ಹೆಲ್ದಿ ಡಯಟ್ಸ್, ಸರ್ ಆಸ್ ಸರ್ ಪಾಯಿಂಟೆಡ್ ಔಟ್, ಸ್ಯಾಚುರೇಟೆಡ್ ಫ್ಯಾಟ್ಸ್ ಆರ್ ಫೌಂಡ್ ಟು ಬಿ ರಿಸ್ಕ್ ಫ್ಯಾಕ್ಟರ್. ಸೊ ಆ್ಯಂಡ್ ಚಾರ್ಡ್ ಮೀಟ್, ದ ಬಾರ್ಬಿಕ್ಯೂ, ಗ್ರಿಲ್ಡ್ ಮೀಟ್, ಇದೆಲ್ಲ ದೀಸ್ ಆರ್ ಫೌಂಡ್ ಟು ಹ್ಯಾವ್ ಹೈ ಅಮೌಂಟ್ಸ್ ಆಫ್ ಸ್ಯಾಚುರೇಟೆಡ್ ಫ್ಯಾಟ್ಸ್ ವಿಚ್ ಹ್ಯಾವ್ ಡೈರೆಕ್ಟ್ ಎಫೆಕ್ಟ್ ಆನ್ ಕಾಗ್ನಿಷನ್. ಸೊ ಆ ರೀತಿ ಫುಡ್ಸ್ನ ಅವಾಯ್ಡ್ ಮಾಡೋದು. ಫ್ಯಾಮಿಲಿ ಹಿಸ್ಟ್ರಿ ಆಫ್ ಮೆಮರಿ ಇಶ್ಯೂಸ್ ಏನಾದರೂ ಇದ್ದರೆ ಯು ಹ್ಯಾವ್ ಟು ಗೆಟ್ ಯುವರ್ ಸೆಲ್ಫ್ ಟೆಸ್ಟೆಡ್ ಅರ್ಲಿ. ಅಂದರೆ ಈ ರೀತಿ ಎಲ್ಲ ಏನಾದರೂ ತೊಂದರೆ ಬರ್ತಿದ್ದೇನೆ ಅಂತ ಯು ಹ್ಯಾವ್ ಟು ಸ್ಕ್ರೀನ್ ಯುವರ್ ಸೆಲ್ಫ್ ರೆಗ್ಯುಲರ್ಲಿ. ಮತ್ತು ಸಪ್ಲಿಮೆಂಟ್ ಡೆಫಿಷಿಯನ್ಸಿ, ವಿಟಮಿನ್ B12 ಡೆಫಿಷಿಯನ್ಸಿ ಆ್ಯಂಡ್ ಥೈರಾಯ್ಡ್ ಪ್ರಾಬ್ಲಮ್ಸ್ ಆರ್ ದ ಮೋಸ್ಟ್ ಕಾಮನ್ ಕಾರಣ ಮೆಮರಿ, ಬ್ರೈನ್ಗೆ ಮೆಮರಿ ತೊಂದರೆ ಸಂಬಂಧಪಟ್ಟಂಗೆ ತೊಂದರೆ ಬರೋಕ್ಕೆ. ಸೊ ಆ ರೀತಿ ಏನಾದರೂ ತೊಂದರೆಗಳು ಬಂದರೆ ಯು ಹ್ಯಾವ್ ಟು ಗೆಟ್ ಯುವರ್ ಸೆಲ್ಫ್ ಚೆಕ್ ಆ್ಯಂಡ್ ಗೆಟ್ ಇಟ್ ಕರೆಕ್ಟೆಡ್. ಸೊ ಲಾರ್ಜ್ಲಿ ಇದೆಲ್ಲ ಪ್ರಿವೆಂಟಿವ್ ಮೆಜರ್ಸ್ ತೊಗೊಂಡ್ರೆ ಯು ವಿಲ್ ಬಿ ವೆಲ್ ಪ್ರೊಟೆಕ್ಟೆಡ್. And previously there was some data as to some amount of alcohol intake, like wine was protective for cognition antella ittu, but recent studies shows it is not so. So that's one of the common myth that wine is protective. ಆ ರೀತಿ ಇಲ್ಲ, especially concerned to the brain health, memory ಗೆ ಸಂಬಂಧಪಟ್ಟಂಗೆ no amount of alcohol is safe, everything is toxic. And new risk factor that is recently coming is air pollution, that which is not under our control, but at least ಹೆಲ್ದಿ ಲೈಫ್ ಸ್ಟೈಲ್ ಅಂಡ್ ರಿಸ್ಕ್ ಫ್ಯಾಕ್ಟರ್ಸ್ ಬರದೇ ಇರೋಂಗೆ ನೋಡ್ಕೊಂಡ್ರೆ ಐ ಥಿಂಕ್ ವಿ ಆರ್ ವೆಲ್ ಪ್ರೊಟೆಕ್ಟೆಡ್ ಅಂತ ಹೇಳ್ತೀವಿ. ಫಿಟ್ಸ್ ಅಂದ್ರೆ ನಿಜವಾಗಿ ಯಾವ ರೀತಿಯ ಕಾಯಿಲೆ ಮತ್ತು ಅಪಸ್ಮಾರ ಬರಲು ಪ್ರಮುಖ ಕಾರಣಗಳೇನು? ಫಿಟ್ಸ್ ಅದು ಲೈಕ್ ಸಿಂಪ್ಟಮ್ ತರ, ಅದು ಫೀವರ್ ತರ, ಲೈಕ್ ಅದಕ್ಕೆ ಪರ್ಟಿಕ್ಯುಲರ್ ರೀಸನ್ ಆ ಥರ ಏನಿಲ್ಲ. ಲೈಕ್ ದೆರ್ ಆರ್ ಮೆನಿ ಕಾಸಸ್ ವಿಚ್ ಕ್ಯಾನ್ ಕಾಸ್ ಫಿಟ್ಸ್. ಈಗ ಮೋಸ್ಟ್ ಕಾಮನ್ ಕಾಸ್ ಅಂದ್ರೆ ವಯಸ್ಸಾದವರಲ್ಲಿ ಮೋಸ್ಟ್ ಕಾಮನ್ ಕಾಸ್ ಅಂದ್ರೆ ಲೈಕ್ ಸ್ಟ್ರೋಕ್ ಆಗಿರುತ್ತೆ, ಮೈನರ್ ಸ್ಟ್ರೋಕ್ ಇರ್ಬೋದು ಅಥವಾ ಮೇಜರ್ ಸ್ಟ್ರೋಕ್. ಸೊ ಬ್ರೈನ್ ಇಂಜುರಿ ಆದಾಗ ಲೈಕ್ ಅದು ಇಟ್ ಕ್ಯಾನ್ ಟ್ರಿಗರ್ ಅ ಸೀಜರ್ ಆರ್ ಫಿಟ್ಸ್. ಅದೇ ರೀತಿ ಬ್ರೈನ್ ಟ್ಯೂಮರ್ ಇಂದ ಆಗ್ಬೋದು, ಬೇರೆ ಬೇರೆ ಹಲವಾರು ಕಾರಣಗಳಿದೆ. ಚಿಕ್ಕ ಮಕ್ಕಳಲ್ಲಾದ್ರೆ ಸ್ವಲ್ಪ ಜೆನೆಟಿಕ್ ಬ್ಯಾಕ್ ಗ್ರೌಂಡ್ ಇರುತ್ತೆ. ಸೊ ಜೆನೆಟಿಕ್ ಬ್ಯಾಕ್ ಗ್ರೌಂಡ್ ಇಂದ ಅದು ಲೈಕ್ ಬ್ರೈನ್ ಡೆವಲಪ್ಮೆಂಟಲ್ ಅನಾಮಲಿಯಿಂದನೂ ಫಿಟ್ಸ್ ಬರುತ್ತೆ. ಸೊ ಯೂಶಲಿ ಫಸ್ಟ್ ಟೈಮ್ ಲೈಕ್ ಅಡಲ್ಟ್ ಏಜ್ ಗ್ರೂಪ್ ಅಲ್ಲಿ ಫಸ್ಟ್ ಟೈಮ್ ಫಿಟ್ಸ್ ಬಂದ್ರೆ ಮೋಸ್ಟ್ ಕಾಮನ್ ಕಾಸ್ ಇಸ್ ಸ್ಟ್ರೋಕ್, ಅಂಡ್ ದೆನ್ ಸೆಕೆಂಡ್ ಅಪಾರ್ಟ್ ಫ್ರಮ್ ದಟ್ ಬೇರೆ ಕಾಸಸ್ ಅಂದ್ರೆ ಬ್ರೈನ್ ಟ್ಯೂಮರ್ ಆಗಿರ್ಬೋದು, ಆ ರೀತಿ. ಸೊ ಅದನ್ನ ಯೂಶಲಿ ಫಿಟ್ಸ್ ಬರೋದನ್ನ ನಾವು ತಡೆಯೋದಕ್ಕಾಗಲ್ಲ, ಬಟ್ ಫಿಟ್ಸ್ ಬಂದ್ಮೇಲೆ ಕೆಲವು ಮಾತ್ರೆಗಳು ಕೊಟ್ಟಿರ್ತೀವಿ, ಆ ಮಾತ್ರೆಗಳನ್ನ ರೆಗ್ಯುಲರ್ ಆಗಿ ತಗೋಬೇಕು. ಒಂದು, ಎರಡನೇದು ನಿದ್ದೆ ಕೆಡಬಾರ್ದು, ಉಪವಾಸ ಇರಬಾರ್ದು. ಸೊ ಈ ರೀತಿ ಲೈಕ್ ಅಂಡ್ ಬ್ರೈಟ್ ಲೈಟ್ಗೆ ಎಕ್ಸ್ಪೋಸ್ ಆಗಬಾರ್ದು. ಸೊ ಯೂಶಲಿ ಫಸ್ಟ್ ಟೈಮ್ ಫಿಟ್ಸ್ ಯಾರಿಗೂ ಲೈಕ್ ಗೊತ್ತಾಗಲ್ಲ ಬರುತ್ತೆ ಬರಲ್ಲ ಅಂತ. ಲೈಕ್ ಅಫ್ಕೋರ್ಸ್ ಹೆಲ್ತ್ ಇದು ಸ್ಟ್ರೋಕ್ ಕಾಸಸ್ ಏನು ಪ್ರಿವೆಂಟಿವ್ ಮೆಜರ್ಸ್ ಹೇಳಿದ್ರು, ಲೈಕ್ ರೆಗ್ಯುಲರ್ ಎಕ್ಸಸೈಸ್, ಹೆಲ್ತಿ ಡಯಟ್, ಅದೆಲ್ಲ ಫಾಲೋ ಮಾಡಿದ್ರೆ ಸ್ಟ್ರೋಕ್ ಆಗದಿರ ಇರುತ್ತೆ. ಸೊ ಅದರಿಂದ ಲೈಕ್ ಫಿಟ್ಸ್ ಅವಾಯ್ಡ್ ಮಾಡ್ಬೋದು.
ಬಟ್ ಫಿಟ್ಸ್ ಬಂದವರು, ಫಿಟ್ಸ್ ಒಂದ್ಸಲಿ ಬಂದು ಮಾತ್ರೆ ತಗೊಳ್ತಿರೋರು, ದೇ ಹ್ಯಾವ್ ಟು ಬಿ ರೆಗ್ಯುಲರ್ ಆನ್ ದೇರ್ ಮಾತ್ರೆನ ಕರೆಕ್ಟಾಗಿ ತಗೋಬೇಕು ಡಾಕ್ಟರ್ ರೆಕಮೆಂಡ್ ಮಾಡ್ದಂಗೆ. ಆ್ಯಂಡ್ ಯಾವುದು ಡೋಸ್, ಒಂದು ಸಿಂಗಲ್ ಡೋಸ್ ಕೂಡ ಮಿಸ್ ಮಾಡೋ ಹೋಗಿಲ್ಲ. ಮತ್ತು ಇದು ನೈಟು ನಿದ್ದೆ ಕೆಡಬಾರ್ದು. ಉಪವಾಸ ಲೈಕ್ ಖಾಲಿ ಹೊಟ್ಟೆ ಇದ್ದು ಉಪವಾಸ ಇದ್ದು ಗ್ಲೂಕೋಸ್ ಕಡಿಮೆ ಆದರೆ ಅವಾಗೂ ಫಿಟ್ಸ್ ಟ್ರಿಗರ್ ಆಗುತ್ತೆ. ಸೊ ಈ ರೀತಿಯಾದ, ಮತ್ತು ಕೆಲವು ಸಮಯದಲ್ಲಿ ಫೀವರ್ ಅಥವಾ ತುಂಬ ಸ್ಟ್ರೆಸ್ ಆದ್ರೂ ಫಿಟ್ಸ್ ಟ್ರಿಗರ್ ಆಗುತ್ತೆ. ಸೊ ಇದು ಫಿಟ್ಸ್ ಇರೋರಲ್ಲಿ, ಮಾತ್ರೆ ಇರೋರಲ್ಲಿ ಪ್ರಿಕಾಷನ್ಸ್ ತಗೋಬೇಕಾದಂಥ ಇದು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ತಾಮಸ ಗುಣ, ರಜೋಗುಣ, ಸತ್ವಗುಣ ನಮ್ಮ ಮನಸ್ಸಿನ ಮೇಲೆ ಹೇಗೆ ಪ್ರಭಾವ ಬೀರ್ತವೆ ಮತ್ತು ಈ ಗುಣಗಳು ಮೆದುಳಿಗೆ ಹೇಗೆ ಸಂಬಂಧವನ್ನು ಹೊಂದಿವೆ, ಇದ್ರ ಬಗ್ಗೆ ನಮಗೆ ಅರಿವು ಮೂಡಿಸ್ಬೇಕು ಸರ್. ಓಕೆ ಸರ್. ಸಾತ್ವಿಕ ಗುಣ ಅಂತ ಹೇಳಿದ್ರೆ ನಮ್ಮಲ್ಲಿರೋ ಪರ್ಸ್ನಾಲಿಟಿ, ವಾಟ್ ಎವರ್ ಗುಡ್ ಥಿಂಗ್ಸ್ ವಿಚ್ ವಿ ಹ್ಯಾವ್, ಸತ್ವಗುಣ, ಸಾತ್ವಿಕ ಗುಣ. ರಾಜಸ ಇಸ್ ಸಮಥಿಂಗ್ ಹೀರೋಯಿಕ್, ಅಂದರೆ ವೀರ ಅಥವಾ ಕರೇಜಿಯಸ್, ಬೋಲ್ಡ್ನೆಸ್. ತಾಮಸಿಕ ಗೊತ್ತು ಅಜ್ಞಾನ, ಇಗ್ನೋರೆನ್ಸ್ ಅಥವಾ ಏನು ಹೇಳಿದ್ರು ಅಂದರೆ ಗೊತ್ತಿಲ್ಲದೆ ಇರೋದು. ಓಕೆ, ಇದು ಮೂರದ್ರ ಮೇಲೇನೂ ಪಾಸಿಟಿವ್ ಇದೆ, ಸೆಕೆಂಡ್ ನೆಗೆಟಿವ್ ಇದೆ. ಸೊ ಸಾತ್ವಿಕ ಗುಣ ಇರೋರಿಗೆ, ಸಾತ್ವಿಕ ಗುಣ ಇದ್ದರೆ ಡಿಸಿಪ್ಲಿನ್ ಇರುತ್ತೆ. ಸೊ ಡಿಸಿಪ್ಲಿನ್ ಇರೋರಿಗೆ ಬ್ರೈನ್ ಹೆಲ್ತ್ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ. ಬಟ್ ಹಂಗೆ ಚೆನ್ನಾಗಿರುತ್ತೆ ಅಂತ ಹೇಳಿದ ಮತ್ತೆ ಡಿಮೆನ್ಷಿಯಾ ಬರಲ್ಲ ಅಂತ ಏನಿಲ್ಲ, ಯಾವುದೇ ರೋಗಗಳು ಬರಲ್ಲ ಅಂತ ಏನಿಲ್ಲ. ಖಂಡಿತ ಎಲ್ಲರಿಗೂ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ. ನಮ್ಮ ಮೇಜರ್ ರಿಸ್ಕ್ ಫ್ಯಾಕ್ಟರ್ ಏನು? ಏಜಿಂಗ್. ಸೊ ನಿಮ್ಗೆ ಡಯಾಬಿಟಿಸ್ ಇಲ್ಲದೆ ಇರಲಿ, ಹೈಪರ್ ಟೆನ್ಷನ್ ಇಲ್ಲದೆ ಇರಲಿ, ಕೊಲೆಸ್ಟ್ರಾಲ್ ನೀವು ವೆಲ್ ಕಂಟ್ರೋಲ್ ಇಟ್ಕೊಂಡಿರಿ, ನೀವು ಏನೇ ಮಾಡಿದ್ರು ಏಜಿಂಗ್ ಅಂತ ರಿವರ್ಸ್ ಮಾಡೋಕ್ಕಾಗಲ್ಲ. ಸೊ ಏಜಿಂಗ್ ಒಂದು ಪ್ರಕೃತಿ ನಿಯಮ ಅಲ್ವಾ? ಸೊ ಹಾಗಾಗಿ ಅದು ನ್ಯಾಚುರಲಾಗಿ ಏಜಿಂಗ್ ಆಗೇ ಆಗುತ್ತೆ. ಸೊ ಸಾತ್ವಿಕ ಗುಣ ಇರೋರಿಗೆ ಇನ್ನೂ ಬೇಗ ಏನಂತ ಹೇಳ್ತೀವಿ, ಬ್ರೈನ್ ಹೆಲ್ತ್ ಕಾಪಾಡ್ಕೊಳ್ಳೋಕೆ ಈಸಿ. ಯಾಕಂದರೆ ಅವ್ರು ತುಂಬ ಡಿಸಿಪ್ಲಿನ್ಡ್ ಆಗಿರ್ತಾರೆ. ಸೊ ಈಗ ಯೋಗ ಮಾಡ್ಬೋದು, ಎಕ್ಸಸೈಸ್ ಮಾಡ್ಬೋದು, ಅಥವಾ ಆ್ಯಕ್ಟಿವ್ ಆಗಿರ್ಬೋದು, ಎಲ್ಲ ಪಜಲ್ ಸಾಲ್ವ್ ಮಾಡ್ಬೋದು. ಸೊ ಡಯಟಿಂಗ್ ಫಾಲೋ ಮಾಡ್ಬೋದು, ಜಂಕ್ ಫುಡ್ಸ್ ತಿಂದಿರ್ಬೋದು, ಇದೆಲ್ಲ ಸಾತ್ವಿಕ ಗುಣ. ಇನ್ನು ರಜಸ್ ಅಂದರೆ ಸಂಸ್ಕೃತದಲ್ಲಿ ನಿಮಗೂ ಗೊತ್ತು, ಅಂದರೆ ತುಂಬ ಹೀರೋಯಿಕ್, ಕರೇಜಿಯಸ್ ಆಗಿರೋದು. ಬಟ್ ಕರೇಜಿಯಸ್ ಆಗಿರೋದ್ರಿಂದ ಎಲ್ಲ ಟೈಮಲ್ಲೂ ನಮ್ದು ಬಾಡಿ ಹೆಂಗಾಗಿರುತ್ತೆ, ಅವ್ರು ಹೇಳಿದ್ರು ಯೋಗ ಮಾಡ್ಬೇಕಾದ್ರೆ ಸಿಂಪಾಥೆಟಿಕ್ ಆ್ಯಂಡ್ ಪ್ಯಾರಾಸಿಂಪಾಥೆಟಿಕ್ ಅಂತ 2 ಥರ ನರ್ವಸ್ ಸಿಸ್ಟಮ್ ಇರುತ್ತೆ ಅಂತ. ಈ ರಾಜಸಿಕ ಗುಣ ಇರೋರಿಗೆ ಸಿಂಪಾಥೆಟಿಕ್ ಸಿಸ್ಟಮ್ ತುಂಬ ಆ್ಯಕ್ಟಿವ್ ಇರುತ್ತೆ. ಅಂದರೆ ಸಿಂಪಾಥೆಟಿಕ್ ಅಂದರೆ ಅಡ್ರಿನಾಲಿನ್ ರಶ್ ಜಾಸ್ತಿ, ಬ್ರೈನ್ ತುಂಬ ಹೈಪರ್ ಆ್ಯಕ್ಟಿವ್ ಆಗಿರುತ್ತೆ. ಸೊ ಅವರು ಏನು ಬಂದರೂ ಎಲ್ಲ ಮಾಡ್ತೀನಿ ಅನ್ನೋ ಥರ. ಸೊ ತುಂಬ ಹೈಪರ್ ಆ್ಯಕ್ಟಿವ್ ಇದ್ರೂ, ಬ್ರೈನ್ ಸೆಲ್ಸ್ ತುಂಬ ಹೈಪರ್ ಆ್ಯಕ್ಟಿವ್ ಇದ್ರೂ ದೇ ವಿಲ್ ಗೆಟ್ ಎಕ್ಸಾಸ್ಟೆಡ್. ಬಾಡಿ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಎಕ್ಸಾಸ್ಟ್ ಆಗಲೇಬೇಕಲ್ವ. ಸೊ ರಾಜಸ್ ಗುಣದಲ್ಲಿ ಪ್ರಾಬ್ಲಮ್ ಏನಂದರೆ ಒಂದು ಪಾಯಿಂಟ್ ಆಫ್ ಟೈಮ್ವರೆಗೂ ದೇ ವಿಲ್ ಬಿ ಗುಡ್, ಬಟ್ ತುಂಬ ಜಾಸ್ತಿ ಅಡ್ರಿನಾಲಿನ್ ಇದ್ರೂ ಬ್ರೈನ್ ಮೇಲೆ ಸ್ಟ್ರೆಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬರೀ ಬ್ರೈನ್ ಅಷ್ಟೇ ಅಲ್ಲ, ಹೋಲ್ ಬಾಡಿ ಮೇಲೆ. ಇನ್ನು ತಾಮಸಿಕ ನಿಮ್ಗೆ ಎಲ್ಲರಿಗೂ ಗೊತ್ತು, ಇಗ್ನೋರೆನ್ಸ್ ಅಂದರೆ ಅದು ಲೈಫ್ ಸ್ಟೈಲ್ ಇಗ್ನೋರೆನ್ಸು ಇರ್ಬೋದು, ಬ್ರೈನ್ ಹೆಲ್ತ್ ಮೇಲೆ ಅಂತಲ್ಲ, ಓವರಾಲ್ ಬಾಡಿ ಹೆಲ್ತ್ ಮೇಲೆ ಇಗ್ನೋರೆನ್ಸ್ ಇದ್ದರೆ ಸೊ ಪ್ರಿವೆಂಟಿವ್ ಮೆಥಡ್ಸ್ನ ಅಥವಾ ನಿಮ್ಗೆ ಏನು ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಅದನ್ನು ನೀವು ಫಾಲೋ ಮಾಡೋಕ್ಕಾಗಲ್ಲ. ಅವರಿಗೆ ಬೇಗ ಎನಿ ಡಿಸೀಸಸ್ ಕ್ಯಾನ್ ಕಮ್, ಯಾವ ಕಾಯಿಲೆಗಳು ಬೇಕಾದ್ರೂ ಬರ್ಬೋದು. ಸೊ ರಜಸ್, ತಮಸ್, ಸಾತ್ವಿಕ ನಾನು ಹೇಳಿದ್ದೀನಿ ಕರೆಕ್ಟಾಗಿ ಅಂತ ಅಂದ್ಕೊಂಡಿದ್ದೀನಿ. ಕರೆಕ್ಟ್ ಇದೆ ಅಲ್ಲ? ರೈಟ್, ಓಕೆ. ಓವರ್ಕಮ್ ಮಾಡೋದಕ್ಕೆ ಲೈಫ್ ಸ್ಟೈಲ್ ಒಂದು, ಎಕ್ಸಸೈಸು, ಸ್ಲೀಪ್ ಆಯಿತು. ಎನಿ ಫುಡ್ ಅಬೌಟ್ ಎನಿ ಬ್ರೈನ್ ಇದಕ್ಕೆ ಏನಾದ್ರು ತೊಗೊಬೋದಾ? ಅಂದರೆ ಬ್ರೈನ್ ಡಿಸಾರ್ಡರ್ಸು ಮತ್ತು ಫುಡ್ ಏನಾದರೂ ಅನುಕೂಲ ಆಗುತ್ತಾ ತೊಗೊಳೋದಕ್ಕೆ ಬ್ರೈನ್? ಇದು ತಲೆನೋವಲ್ಲೇ ಸುಮಾರು ತಲೆನೋವು ಥರ ಬರುತ್ತೆ. ಒಂದು ಮೈಗ್ರೇನ್ ಆಗಿರ್ಬೋದು, ತಲೆನೋವಲ್ಲೇ ಅಷ್ಟಿರುತ್ತೆ. ಜೊತೆಗೆ ಸ್ಟ್ರೋಕ್ ಆಗ್ಬೋದು. ಸ್ಟ್ರೋಕ್ 2 ಥರ ಇರುತ್ತೆ. ಒಂದು ಬ್ಲೀಡ್ ಆಗಿ ಸ್ಟ್ರೋಕು, ಇನ್ನೊಂದು ರಕ್ತ ಆಡ್ದಲೇ ಬ್ರೈನ್ ಡ್ಯಾಮೇಜ್ ಆಗೋದು ಸ್ಟ್ರೋಕು. ಕೆಲವೊಂದು ಸತಿ ಬ್ರೈನ್ ಟ್ಯೂಮರ್ಸ್ ಇರ್ತವೆ. ಬ್ರೈನ್ ಟ್ಯೂಮರ್ಸಲ್ಲೂ ಸುಮಾರು ಟ್ಯೂಮರ್ಸು, ಒಂದು ಒಳ್ಳೆ ಟ್ಯೂಮರ್ಸ್ ಇರ್ತವೆ, ಕೆಟ್ಟ ಟ್ಯೂಮರ್ಸ್ ಇರ್ತವೆ. ಕೆಟ್ಟ ಟ್ಯೂಮರ್ಸ್ ಅಂದರೆ ಇವನ್ ಲೈಫ್ ರಿಸ್ವರ್ಗು ಇರ್ತವೆ. ಆಮೇಲೆ ಇನ್ನು ಬ್ಲೀಡ್ ಆಗ್ಬೋದು ತಲೆಯಲ್ಲಿ, ತಲೆ ಹೆಡ್ ಇಂಜುರಿ ಆಗ್ಬೋದು, ಇದು ಇರುತ್ತೆ. ಮತ್ತು ಪಾರ್ಕಿನ್ಸನ್ ಡಿಸೀಸು, ಎಲ್ಲಿ ಟ್ರೆಮರ್ಸ್ ಬರುತ್ತೆ, ನಡೆಯೋದಕ್ಕೆ ಕಷ್ಟ ಆಗುತ್ತೆ. ಅಲ್ಝೈಮರ್ಸ್ ಡಿಸೀಸು, ಮೆಮೊರಿ ಲಾಸ್, ಇವೆಲ್ಲ ಆಗುತ್ತೆ. ಇದೇ ಥರ ಇರುತ್ತೆ. ನೀವು ಒಳ್ಳೆ ಊಟ ಅಂದರೆ ಆದಷ್ಟು ಹೊರಗಡೆ ಜಂಕ್ ಫುಡ್ಡು ಅದೆಲ್ಲ ಕಡಿಮೆ ಮಾಡಬೇಕು. ಮತ್ತು ಒಳ್ಳೆ ಇದು ತರಕಾರಿ, ಹಣ್ಣು ಇದೆಲ್ಲ ತಿನ್ನಬೇಕಾಗತ್ತೆ. ನಟ್ಸ್ ಅಂತ ಬರುತ್ತೆ, ಡ್ರೈ ಫ್ರೂಟ್ಸ್, ಆ ಥರ ತಿನ್ನಬೇಕಾಗತ್ತೆ. ಮತ್ತು ತುಪ್ಪ ಎಲ್ಲ ಸ್ವಲ್ಪ ತಿನ್ನಬೇಕಾಗತ್ತೆ, ಎಣ್ಣೆ ಸ್ವಲ್ಪ ತಿನ್ನಬೇಕಾಗತ್ತೆ. ಫುಲ್ ಝೀರೋ ಮಾಡಿ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ತಿನ್ನಬೇಕಾಗತ್ತೆ. ನಾವು ಎಷ್ಟು ತಿಂತೀವೋ ಅದ್ರಲ್ಲಿ ಅರ್ಧ ಪಾರ್ಟ್. ಸೊ ಇದೆಲ್ಲ ಮಾಡೋದ್ರಿಂದ ಒಳ್ಳೆ ಬ್ರೈನ್ ಆದಷ್ಟು ತಡೆಗಟ್ಬೋದು. ನೀವೀಗ ಯೋಗಾಸನ ಎಲ್ಲ ಮಾಡ್ತಾ ಇದ್ದೀರಾ, ಮೆಡಿಟೇಷನ್, ಯೋಗಾಸನ, ಇದರಿಂದ ಸುಮಾರು ಕಾಯಿಲೆಗಳು ತಡೆಗಟ್ಬೋದು. ಸ್ಟ್ರೆಸ್ ಕಡಿಮೆ ಆಗುತ್ತೆ.
ಸೊ ಇವಾಗ ಏನು ಮಾಡ್ತಾ ಇದ್ದೀರಾ ಅದು ಒಳ್ಳೆಯ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಹರಿ ಓಂ, ನನ್ನ ಹೆಸರು ರಮೇಶ್ ಅಣ್ಣ ಅಂತ. ವಾಟ್ ಆರ್ ದ ಸಿಂಪ್ಟಮ್ಸ್ ಆಫ್ ಬ್ರೈನ್ ಟ್ಯೂಮರ್? ಮತ್ತು ಏನಂತಂದರೆ ದಿ ಡ್ರಗ್ಸ್ ವಾಟ್ ಯು ಅಡ್ಮಿನಿಸ್ಟ್ರೇಟ್ ಇಟ್ ವಿಲ್ ಐ ಥಿಂಕ್ ಇಟ್ ವಿಲ್ ಹ್ಯಾವಿಂಗ್ ಎ ಸೈಡ್ ಎಫೆಕ್ಟ್ಸ್ ಆನ್ ಅವರ್ ಬಾಡಿ. ಸೊ ಹೌ ಟು, ಬಿಕಾಸ್ ಐ ಆಮ್ anesthesia, when I was administered, I was in heaven like that. So people, when you administer to the patient, so what are the side effects to the body? So that one I want to know. ಬ್ರೈನ್ ಟ್ಯೂಮರ್ ಸಿಂಪ್ಟಮ್ಸ್ ಅಂತ ಅಂದರೆ, ಸೊ ತಲೆನೋವು ಬರೋ ಸಾಧ್ಯತೆ ಇರುತ್ತೆ ಮೊದಲಿಗೆ. ಸೊ ಕೆಲವ್ರಿಗೆ ಫಿಟ್ಸ್, ನೀವು ಹೇಗೆ ಹೇಳಿದ್ರಲ್ಲ ಕನ್ವಲ್ಷನ್ಸ್ ಇಲ್ಲ ಸೀಜರ್ಸ್ ಅಂತ, ಆ ಥರ ಫಿಟ್ಸ್ ಬರೋ ಸಾಧ್ಯತೆ ಇರುತ್ತೆ. ಫಿಟ್ಸ್ ಅಂದರೆ ಈ ಬ್ರೈನ್ ಟ್ಯೂಮರ್ ಯಾವ ಲೊಕೇಶನಲ್ಲಿ ಇರುತ್ತೆ, ಯಾವ ಜಾಗದಲ್ಲಿ ಇರುತ್ತೆ, ಅದ್ರ ತಕ್ಕಂತೆ ಫಿಟ್ಸ್ ಬರೋ ಸಾಧ್ಯತೆನೂ ಇರುತ್ತೆ. ಕೆಲವರಿಗೆ ಬರೀ ಮುಖದಲ್ಲಿ ಮುಖ ಎಳೆಯೋ ಥರ ಆಗೋದು, ಕೆಲವರಿಗೆ ಪೂರ್ತಿ ಜ್ಞಾನ ಹೋಗಿ ಫಿಟ್ಸ್ ಬರೋ ಥರದ್ದು, ಇಲ್ಲ ಬರೀ ಕೆಲವರಿಗೆ ಕೈ ಮಾತ್ರ ಹೀಗೆ ಶೇಕ್ ಆಗೋದು. ಫಿಟ್ಸಲ್ಲೂ ನಾನಾ ವಿಧ ಇದೆ. ಸೊ ಆ ಥರ ಫಿಟ್ಸ್ ಬರ್ಬೋದು. ಇಲ್ಲ ಒಂದು ಕಡೆ ಬಾಡಿ ವೀಕ್ ಆಗೋ ಸಾಧ್ಯತೆ ಇರುತ್ತೆ, ಬ್ರೈನ್ ಟ್ಯೂಮರ್ ಪ್ರೆಸ್ ಆಗ್ತಾ ಇರೋದ್ರಿಂದ. ಸೊ ಇಲ್ಲ ಬರೀ ಒಂದು ಅಂಗ ವೀಕ್ ಆಗ್ಬೋದು, ಕೈ ವೀಕ್ ಆಗ್ಬೋದು, ಇಲ್ಲ ಕಾಲು ವೀಕ್ ಆಗ್ಬೋದು, ಇಲ್ಲ ಮುಖ ವೀಕ್ ಆಗ್ಬೋದು. ಸೊ ಅದು ಬಿಟ್ಟರೆ ತುಂಬ ವಾಮಿಟಿಂಗ್ ಆಗೋದು, ಮತ್ತು ವಿಷನ್ ಬ್ಲರ್ ಆಗ್ಬೋದು, ಇಲ್ಲ ಡಬಲ್ ವಿಷನ್ ಕಾಣಿಸೋ ಸಾಧ್ಯತೆ ಇರುತ್ತೆ ಆ ನರಗಳು ಏನಾದರೂ ಇನ್ವಾಲ್ವ್ ಆಗಿದ್ರೆ. ಸೊ ಇಲ್ಲ ಅಂದರೆ ಮೂಗಿಂದ ಇಲ್ಲ ಈ ಬ್ರೈನ್ ಬೇಸಿಂದ ಬರ್ತಾ ಇದ್ರೆ ಬ್ರೈನ್ ಟ್ಯೂಮರು, ಸೊ ಸ್ಮೆಲ್ಗೆ ಎಫೆಕ್ಟ್ ಆಗೋದು ಸಾಧ್ಯತೆ ಇರುತ್ತೆ. ಸೊ ಸ್ಮೆಲ್ ಕಮ್ಮಿ ಆಗ್ಬೋದು. ಸೊ ಆ ಥರ. ಇಲ್ಲಾಂದರೆ ಕಿವಿ ರೀಜನಲ್ಲಿ ಬರ್ತಾ ಇದ್ರೆ, ಸೊ ಕಿವಿ ಕೇಳಿಸೋದು ಕಮ್ಮಿ ಆಗ್ಬೋದು, ಇಲ್ಲ ಕಿವಿಲಿ ರಿಂಗಿಂಗ್ ಸೆನ್ಸೇಷನ್ ಬರ್ತಾ ಇರುತ್ತೆ. ಸೊ ಈ ಥರ ಯಾವುದೇ ಸಿಂಪ್ಟಮ್ಸ್, ದೀಸ್ ಆರ್ ಆಲ್ ವಾರ್ನಿಂಗ್ ಸೈನ್ಸ್. ಸೊ ಈ ಥರ ಯಾವುದೇ ಸಿಂಪ್ಟಮ್ಸ್ ಬಂದ್ರೂ ಮೊದಲು ಡಾಕ್ಟ್ರ್ ಹತ್ರ ಹೋಗಿ ಸೊ ಎವ್ಯಾಲ್ಯೂಯೇಟ್ ಮಾಡಿಸಿದ್ರೆ, ಸೊ ಡೆಫಿನೆಟ್ಲಿ ಇನ್ನೂ ಅದು ಟ್ಯೂಮರ್ ಚಿಕ್ಕದಲ್ಲಿದ್ದಾಗಲೇ ಸಿಕ್ಕಿದ್ರೆ, ಕೆಲವು ಈಗ ಹೊಸದಾಗೆ ರೇಡಿಯೇಷನ್ಸ್ ಇಂದನೂ ಅದನ್ನು ಕರಗಿಸ್ಬೋದು. ಸೊ ಆ ಥರ ಕರಗಿಸ್ಬೋದು. ಇಲ್ಲ ಅಂತ ಅಂದರೆ ಈಸಿಯಾಗೆ ಅದನ್ನು ತೆಗಿಬೋದು. ಬೇರೆ ಬ್ರೈನ್ಗೆ ಸುತ್ತ ಇರೋ ನರ್ವ್ಸ್ ಡ್ಯಾಮೇಜ್ ಆಗದಾಗೆ ಸೊ ಬ್ರೈನ್ ಟ್ಯೂಮರ್ ತೆಗಿಬೋದು. ಚಿಕ್ಕದಲ್ಲಿದ್ದಾಗಲೇ ಅದು ಬೇಗ ಚೆನ್ನಾಗಿ ತೆಗಿಯೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಕಮಿಂಗ್ ಟು ಈಗ ಟ್ಯೂಮರ್, ಈಗ ಟ್ರೀಟ್ಮೆಂಟ್ ಕೊಡ್ತೀವಿ ಮೆಡಿಸನ್ಸ್ ಅಂತ ಅಂದರೆ, ಈಗ ಫಿಟ್ಸ್ ಬರ್ತಾ ಇದೆ ಅಂದರೆ ಫಿಟ್ಸ್ಗೆ ಮೆಡಿಸನ್ಸ್ ಕೊಡ್ತೀವಿ. ಸೊ ಡೆಫಿನೆಟ್ಲಿ ಒಂದು ಒಳ್ಳೇದಿದ್ದಾಗ ಜೊತೆಲಿ ಕೆಟ್ಟದ್ದು ಬರುತ್ತೆ ಗಿಫ್ಟಾಗಿ. ಸೊ ಈಗ ಟ್ಯೂಮರ್ಗೆ ನಾವು ಫಿಟ್ಸ್ದು ಔಷಧಿ ಕೊಟ್ಟಾಗ ಅದಕ್ಕೆ ಸಪ್ರೇಟು ಸೈಡ್ ಎಫೆಕ್ಟ್ಸು ಇರುತ್ತೆ. ಸೊ ಜ್ಞಾಪಕ ಶಕ್ತಿ ಕಮ್ಮಿ ಆಗೋದು, ಸ್ವಲ್ಪ ಇಲ್ಲ ಅಬ್ನಾರ್ಮಲ್ ಬಿಹೇವಿಯರು. ಸೊ ಆ ಥರ ಅದು ಎಲ್ಲರಿಗೂ ಬರುತ್ತೆ ಅಂತಲ್ಲ, 1 ಲಕ್ಷದಲ್ಲಿ ಒಬ್ರಿಗೆ 1% ಇರುತ್ತೆ. ಸೊ ಒಬ್ರಿಗೆ ಆ ಥರ ಬರೋ ಸಾಧ್ಯತೆ ಇರುತ್ತೆ. ಇಟ್ ಕೆನಾಟ್ ರೀಜನರೇಟ್ ದ ಡೆಡ್ ಬ್ರೈನ್ ಸೆಲ್ಸ್ ಅಂತಾರೆ, ಅದು ಎಷ್ಟು ಮಟ್ಟಿಗೆ ಕರೆಕ್ಟು ಅಂತ? ಪಾರ್ಟ್ ಆಫ್ ದ ಕ್ವಶನ್ 4.5 hours. ಸೊ 4.5 hours ಗೋಲ್ಡನ್ ವಿಂಡೋ ಅಥವಾ ವಿಂಡೋ ಪೀರಿಯಡ್ ಅಂತ ಹೇಳೋ ರೀಸನ್ ಅಂತ ಹೇಳಿದ್ರೆ, ಸೊ ಐಲ್ ಜಸ್ಟ್ ಗಿವ್ ಅನ್ ಎಕ್ಸಾಂಪಲ್ ಕೊಟ್ರೆ ಐ ಥಿಂಕ್ ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್. ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಕೈ ಏನಿರುತ್ತೆ, ಕಾಲ್ ಕೆಳಗಡೆ ಇಟ್ಕೊಂಡು ಕೂತ್ಕೊಂಡ್ರೆ ಒಂದು 5 ನಿಮಿಷ 10 ನಿಮಿಷ ಕೈಲಿ ಜೋ ಬರುತ್ತೆ. ಸೊ ಆಫ್ಟರ್ ದಟ್ ಸ್ವಲ್ಪ ಹೊತ್ತು ಆದಮೇಲೆ ಹಾಗೆ ಸೆನ್ಸೇಷನ್ಸ್ ಕಮ್ಮಿ ಆಗುತ್ತೆ. ನಾನು ಇಮಿಡಿಯೇಟ್ ಆಗಿ ನಾವು ಕೈ ತಗೊಂಡ್ಬಿಟ್ರೆ ಓಕೆ, ಬ್ಲಡ್ ಸರ್ಕ್ಯುಲೇಷನ್ ರೀಸ್ಟಾರ್ಟ್ ಆಗುತ್ತೆ, ಕೈ ನಾರ್ಮಲ್ ಆಗಿಬಿಡುತ್ತೆ. ಬಟ್ ಅದೇ ನಾನು 1 ದಿವಸದವರೆಗೂ ಹೀಗೆ ಇಟ್ಕೊಂಡು ಕೂತ್ರೆ, ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಏನಾಗುತ್ತೆ ಅಂತ. ಸೊ ಕೈ ಕಲರ್ ಚೇಂಜ್ ಆಗಿ ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ಬ್ಲಡ್ ಹೋಗಲ್ಲ. ಅದಾದಮೇಲೆ ನಾನು ಕೈ ತೆಗೆದ್ರು ಕೂಡ ಅದು ಕಲರ್ ರಿವರ್ಸ್ ಆಗಲ್ಲ, ಯಾಕಂದರೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ರಿವರ್ಸಿಬಿಲಿಟಿ. ಪೆನಂಬ್ರ ಅಂತ ಹೇಳ್ತಾರೆ, ಮೆಡಿಕಲ್ ಟರ್ಮ್ ಇಸ್ ಪೆನಂಬ್ರ. ಅಂದರೆ ಅಲ್ಲಿಗೆ ಬ್ಲಡ್ ಸಪ್ಲೈ ಇವಾಗ ಬ್ರೈನ್ಗೆ, ಆ ಪರ್ಟಿಕ್ಯುಲರ್ ಪಾರ್ಟ್ಗೆ ಬ್ರೈನ್ ಸಪ್ಲೈ ಕಾಂಪ್ರಮೈಸ್ ಆಗಿದೆ, ಸ್ಟಾಪ್ ಆಗಿಲ್ಲ ಇನ್ನು. ಇಟ್ ಇಸ್ ನಾಟ್ ಲೈಕ್ ಕಂಪ್ಲೀಟ್ ಅಗ್ಲೂಷನ್ ಅಲ್ಲ, ಇಟ್ ಈಸ್ ಇನ್ ದ ಬಿಗಿನಿಂಗ್ ಫೇಸ್. ಸೊ ಸಮ್ ಅಮೌಂಟ್ ಆಫ್ ರಿವರ್ಸಿಬಿಲಿಟಿ ಇನ್ನೂ ಇದೆ. ಅಂದರೆ ವಿತಿನ್ ಆ ಟೈಮಲ್ಲಿ ನೀವು ಅಲ್ಲಿ ಬಂದಿರೋ ಬ್ಲಾಕ್ನ ಓಪನ್ ಮಾಡಿದ್ರೆ ವಾಟ್ ವಿಲ್ ಹ್ಯಾಪನ್ ಈಸ್, ಅಲ್ಲಿ ಬಂದಿರೋ ಅಮೌಂಟ್ನ ಬೇಗ ರಿವರ್ಸ್ ಮಾಡೋಕ್ಕೆ. ಸೊ ಹೇಗೆ ನಾವು ಕೈ ತೆಗೆದ ತಕ್ಷಣ ಇಮಿಡಿಯೇಟ್ ಫಸ್ಟ್ 10 minutesಲ್ಲಿ ಪ್ರೆಷರ್ ರಿಮೂವ್ ಮಾಡಿದ ತಕ್ಷಣ ಇಂಪ್ರೂವ್ ಆಗಿಬಿಡುತ್ತೆ ವಿತಿನ್ ಫ್ಯೂ ಸೆಕೆಂಡ್ಸ್. ಹಾಗೇನೆ ಬ್ರೈನಲ್ಲಿ ಕೂಡ ಅಂದರೆ ಇನಿಷಿಯಲ್ ಫೇಸಲ್ಲಿ ಬ್ರೈನ್ಗೆ ಕಂಪ್ಲೀಟ್ ಡ್ಯಾಮೇಜ್ ಬಂದಿರಲ್ಲ, ಇನ್ನು ಕಾಂಪ್ರಮೈಸ್ ಸ್ಟಾರ್ಟ್ ಆಗಿರುತ್ತೆ. ಹಾಗಾಗಿ ಆ ಟೈಮಲ್ಲಿ ನಾವು ಕೆಲಸ ಮಾಡಿದ್ರೆ, ಆ ಟೈಮಲ್ಲಿ ಆ ಬಂದಿರೋ ಬ್ಲಾಕ್ನ ಓಪನ್ ಅಪ್ ಮಾಡೋಕ್ಕೆ ನಾವು ಏನಾದರೂ ಮೆಜರ್ಸ್ ತೊಗೊಂಡ್ರೆ, ಬೀಟ್ ಇಂಜೆಕ್ಷನ್ ಅಥವಾ ಮೆಕ್ಯಾನಿಕಲ್ ಥ್ರೋಂಬೆಕ್ಟಮಿ ಅಂತ ಪ್ರೊಸೀಜರ್, ಅದು ಏನು ಮಾಡಿದ್ರು ಕೂಡ ಆ ಬ್ರೈನಲ್ಲಿ ಇನ್ನೂ ಸ್ವಲ್ಪ ಬ್ಯಾಕಪ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ವಿ ಕ್ಯಾನ್ ಮೇಕ್ ಇಟ್ ರಿವರ್ಸ್, ಕಮ್ ಬ್ಯಾಕ್ ಟು ದ ನಾರ್ಮಲ್ಸಿ. ಹಾಗಾಗಿ ದಟ್ ಕಾನ್ಸೆಪ್ಟ್ ಆಫ್ ವಿಂಡೋ ಪೀರಿಯಡ್, ಅದರಲ್ಲಿ ಆ ವಿಂಡೋ ಪೀರಿಯಡ್ ದಾಟಾದ್ಮೇಲೆ ಏನಾಗುತ್ತೆ, ಇರ್ರಿವರ್ಸಿಬಲ್ ಡ್ಯಾಮೇಜ್ ಟು ದ ಬ್ರೈನ್ ಟಿಶ್ಯೂ ಬರುತ್ತೆ. ಹಾಗಾಗಿ ಆ ಮೊಮೆಂಟ್ನ ವಿ ವಾಂಟ್ ಟು ಕ್ಯಾಪ್ಚರ್ ದ ಟೈಮ್ ವೇರ್ ಇಟ್ ಇಸ್ ಸ್ಟಿಲ್ ರಿವರ್ಸಿಬಲ್. ಹಾಗಾಗಿ ಅದಕ್ಕೆ ವಿಂಡೋ ಪೀರಿಯಡ್ ಅಂತ ಹೇಳ್ತಾರೆ. ಸೊ ನಾವು ವಿಂಡೋ ಪೀರಿಯಡ್ ಮಾಡುವಂಥ ಟ್ರೀಟ್ಮೆಂಟ್ಸು ಔಟ್ ಆಫ್ ವಿಂಡೋ ಪೀರಿಯಡ್ ಅಂದರೆ 4.5 hours ಆದಮೇಲೆ ಅದು ಇಂಜೆಕ್ಷನ್ಸ್ ಅದೆಲ್ಲ ಕೊಡೋಕ್ಕಾಗಲ್ಲ. ಸೊ ಆವಾಗ ಏನಾಗುತ್ತೆ, ಸಿ ವಾಟ್ ವಿಲ್ ಹ್ಯಾಪನ್, ರಿವರ್ಸಿಬಿಲಿಟಿ ಕಂಪೋನೆಂಟ್ ಹೋಗ್ಬಿಡುತ್ತೆ. ಇಟ್ ಈಸ್ ಓನ್ಲಿ ಅಬೌಟ್ ಬಂದಿರೋ ಪ್ರಾಬ್ಲಮ್ನ ಮ್ಯಾನೇಜ್ ಮಾಡೋದು ಬರುತ್ತೆ, ಬಟ್ ಬಂದಿರೋ ಪ್ರಾಬ್ಲಮ್ ರಿವರ್ಸ್ ಮಾಡುವಂಥ ಆಪರ್ಚುನಿಟಿ ವಿ ವಿಲ್ ಲೂಸ್. ಹಾಗಾಗಿ ಅದಕ್ಕೆ ಗೋಲ್ಡನ್ ವಿಂಡೋ ಅಂತ ಹೇಳ್ತೀವಿ. ಸೆಕೆಂಡ್ ಪಾರ್ಟ್ ಆಫ್ ದ ಕ್ವಶನ್, ನೀವು ಬ್ರೈನ್ ಒಂದ್ಸತಿ ಬ್ರೈನ್ ಸೆಲ್ ಡೆಡ್ ಆದರೆ ಏನು ಫುಡ್ ಏನು ತೊಗೊಂಡ್ರು ಕೂಡ ರಿವರ್ಸ್ ಆಗಲ್ಲ. ಇಟ್ ಇಸ್ ವೆರಿ ಟ್ರೂ, ಇಟ್ ಇಸ್ ಟ್ರೂ ಆ್ಯಕ್ಚುಲಿ. ಸೊ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಬ್ರೈನ್ಗೆ, ಸೊ ಬ್ರೈನ್ ಸೆಲ್ಗೆ ಬ್ಯಾಕಪ್ ಇರಲ್ಲ. ಅಂದರೆ
ಎಲ್ಲಿ ಬ್ಲಾಕ್ ಬರುತ್ತೆ, ಎಸ್ ಆ ಸೆಲ್ ಇಟ್ ಡೈಸ್, ಆ ಸೆಲ್ಗೆ ರೀಜನರೇಟಿಂಗ್ ಎಬಿಲಿಟಿ ಇರಲ್ಲ. ಬಟ್ ದ ಥಿಂಗ್ ಈಸ್ ಲೈಕ್, ಸಿ ಫಾರ್ ಎಕ್ಸಾಂಪಲ್, ಜಸ್ಟ್ ಟು ಗಿವ್ ಎನ್ ಎಕ್ಸಾಂಪಲ್, ಇವಾಗ ನಮಗೆ ಅಥವಾ ನಿಮ್ಗೆ ಯಾರಾದ್ರೂ ತೊಂದರೆ ಆದ್ರೆ ಏನಾಗುತ್ತೆ, ನೇಬರ್ಸ್ ಬಂದು ಹೆಲ್ಪ್ ಮಾಡ್ತಾರೆ, ದೆನ್ ಯುವರ್ ರಿಲೇಟಿವ್ಸ್ ವಿಲ್ ಕಮ್, ದೆನ್ ದ ಫ್ರೆಂಡ್ಸ್ ವಿಲ್, ಹೀಗೆ ಯು ವಿಲ್ ಗೆಟ್ ನಿಮಗೆ ಪ್ರಾಬ್ಲಮ್ ಇದ್ರೂ ಕೂಡ ಅದನ್ನ ಸಾಲ್ವ್ ಮಾಡೋಕ್ಕೆ ಸಂಬಡಿ ಎಲ್ಸ್ ಅದರ್ ದೆನ್ ಯೂಸ್ ಕಮಿಂಗ್ ಅಂಡ್ ಹೆಲ್ಪಿಂಗ್ ಇಟ್. ಅದೇ ರೀತಿನೇ ಬ್ರೈನ್ ಅಲ್ಲಿ ಎಲ್ಲಿ ಪ್ರಾಬ್ಲಮ್ ಬಂದರೂ ಕೂಡ, ಇವನ್ ಇಫ್ ದ ಸೆಲ್ ಇಸ್ ಡೆಡ್, ಆ ಸೆಲ್ ಡೆಡ್ ಆಗಿದ್ರು ಕೂಡ ಅಕ್ಕಪಕ್ಕ ಇರುವಂತ ಸೆಲ್ಸ್ ಏನ್ ಮಾಡುತ್ತೆ, ಇಟ್ ವಿಲ್ ಕಮ್ ಅಂಡ್ ಹೆಲ್ಪ್ ಫಾರ್ ದಟ್ ಸೆಲ್ಸ್ ಫಂಕ್ಷನ್, ಆ ಸೆಲ್ನ ಹೆಲ್ಪ್ ಫಂಕ್ಷನ್ ಟೇಕ್ ಓವರ್ ಮಾಡುತ್ತೆ. ದಟ್ಸ್ ವಾಟ್ ಪ್ರಿವಿಯಸ್ಲಿ ಸರ್ ವಾಸ್ ರೆಫರಿಂಗ್ ಟು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಏನ್ ಹೇಳಿದೆ, ದಟ್ಸ್ ವಾಟ್ ಇಟ್ ಮೀನ್ಸ್. ಎಲ್ಲಿ ಪ್ರಾಬ್ಲಮ್ ಆಗಿರುತ್ತೆ ಆ ಫಂಕ್ಷನ್ ಟೇಕ್ ಓವರ್ ಮಾಡ್ಕೊಳ್ಳೋಕೆ ಸರೌಂಡಿಂಗ್ ಸೆಲ್ಸ್ ಬಂದು ಹೆಲ್ಪ್ ಮಾಡುತ್ತೆ. ಸೊ ಇಟ್ ಇಸ್ ನಾಟ್ ದಟ್ ಬ್ರೈನ್ ಸೆಲ್ ಡೆಡ್ ಆದ್ರೆ ಹೋಯ್ತು ಆ ರೀತಿನಿಲ್ಲ. ವಿ ಹ್ಯಾವ್ ಇನಫ್ ಅಂಡ್ ಮೋರ್ ಪ್ರೂಫ್ ದಟ್ ದ ಸರೌಂಡಿಂಗ್ ಸೆಲ್ಸ್ ವಿಲ್ ಕಮ್ ಅಂಡ್ ಹೆಲ್ಪ್. ಅಂಡ್ ಸ್ವಲ್ಪ ನಮ್ದು ಮೆಡಿಕೇಶನ್ಸ್ ಅಂಡ್ ಥೆರಪಿಯಿಂದ ಈವನ್ ದಟ್ ಆಲ್ಸೋ ಸ್ಲೋಲಿ ವಿಲ್ ಇಂಪ್ರೂವ್ ಅಂತ ಎವಿಡೆನ್ಸ್ ಇದೆ. ಬಟ್ ಅದು ಮ್ಯಾಜಿಕಲ್ ಇರಲ್ಲ, ಇಟ್ಸ್ ಅ ಸ್ಲೋ ಪ್ರೊಸೆಸ್. ಐ ಥಿಂಕ್ ಸರ್ ವಾಂಟ್ ಟು ಆಡ್ ಎನಿಥಿಂಗ್? ಯಾ, ಸೊ ಅದು 4.5 hours ವಿಂಡೋ ಏನಿದೆ, ಸೊ ಅದು ಆಬ್ವಿಯಸ್ಲಿ ಸರ್ ಹೇಳ್ದಂಗೆ ಅದು ಮುಂಚೆ ಲೈಕ್ ತುಂಬಾ ಲೈಕ್ ದಟ್ ಇಸ್ ವಾಟ್ ವಾಸ್ ಡಿಸ್ಕಸ್. ಸೊ ಎಲ್ಲರೂ ಮೆಡಿಸಿನ್ಸ್ ಬ್ಲಡ್ ಕ್ಲಾಟ್ ಬಸ್ಟರ್ಸ್ ಅಂತ ಕೊಡ್ತೀವಿ. ಸೊ ದೋಸ್ ಆರ್ ಮೆಡಿಸಿನ್ಸ್ ವಿಚ್ ಡಿಸಾಲ್ವ್ ದ ಕ್ಲಾಟ್. ಸೊ ಅದರಿಂದ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ರೀಎಸ್ಟಾಬ್ಲಿಷ್ ಆಗುತ್ತೆ. ಸೊ ಈಗ ಲೈಕ್ ಲಾಸ್ಟ್ 5-10 years ಏನಾಗಿದೆ ಅಂದರೆ, ಲೈಕ್ ಇವಾಗ ಹೆಂಗೆ ನಿಮಗೆ ಹಾರ್ಟ್ ಅಟ್ಯಾಕ್ ಆದರೆ ಲೈಕ್ ನೀವು ಆಂಜಿಯೋಪ್ಲಾಸ್ಟಿ ಅಥವಾ ಸ್ಟೆಂಟಿಂಗ್ ಮಾಡಿಸ್ಕೊಳ್ತಿರೋ, ಅದೇ ರೀತಿ ಬ್ರೈನ್ ವೆಸಲ್, ಅದರಲ್ಲಿ ಹಾರ್ಟಲ್ಲಿ ಏನಾಗಿರುತ್ತೆ, ಬ್ಲಡ್ ವೆಸಲ್ ಬ್ಲಾಕ್ ಆಗಿರುತ್ತೆ, ಅದನ್ನು ಓಪನ್ ಮಾಡ್ತಾರೆ. ಅದೇ ರೀತಿ ಅದೇ ಥರ ಪ್ರೊಸೀಜರ್ಸ್ ಮಾಡಿ ಇವಾಗ ಬ್ರೈನಲ್ಲಿ ಕ್ಲಾಟ್ ಆಗಿದ್ರೆ ಕೂಡ ಅದನ್ನು ಅದೇ ರೀತಿ ನಾವು ಆಂಜಿಯೋಪ್ಲಾಸ್ಟಿ ಅಥವಾ ಥ್ರಾಂಬೆಕ್ಟಮಿ ಅಂತ ಮಾಡಿ ಆ ಕ್ಲಾಟ್ನ ಮ್ಯಾನ್ಯುಯಲ್ ಆಗಿ ತೆಗಿಬೋದು. ಸೊ ಇದರಿಂದ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ರೀಎಸ್ಟಾಬ್ಲಿಷ್ ಆಗುತ್ತೆ. ಸೊ ಈ ಥರ ಪ್ರೊಸೀಜರ್ಸ್ ಮಾಡುವಾಗ ನಮಗೆ ಟೈಮ್ ವಿಂಡೋ ಲೈಕ್ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಆಗಿದೆ ಈಗ. ಸೊ ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ 4.5 hours, ನಾವು ಅಪ್ ಟು 6 hours ಈ ಥರ ಬ್ಲಾಕೇಜ್ ಇದ್ದು ಅದು ನಮಗೆ ಸ್ಕ್ಯಾನಲ್ಲಿ ಗೊತ್ತಾಯಿತು ಅಂದರೆ ಅಪ್ ಟು 6 hours ವಿ ಕ್ಯಾನ್ ರಿಮೂವ್ ದ ಕ್ಲಾಟ್. ಸೊ ಗೋಲ್ಡನ್ ಪೀರಿಯಡ್ ಇಸ್ ಎಕ್ಸ್ಟೆಂಡೆಡ್ ಟು 6 hours, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಂದರೆ, ಲೈಕ್ 6 hours ದಾಟಿದ್ಮೇಲೆ ಏನು ಮಾಡೋಕ್ಕಾಗಲ್ಲ ಅಂತಲ್ಲ, 6 hours ದಾಟಿದ್ಮೇಲೇನು ಅಪ್ ಟು 12 hours 24 hours ವರೆಗೂ ಈ ಪ್ರೊಸೀಜರ್ಸ್ ಎಲ್ಲ ಮಾಡ್ಬೋದು, ಪ್ರೊವೈಡೆಡ್ ಅಥವಾ ಸ್ಪೆಷಲ್ ಸ್ಕ್ಯಾನ್ಸ್ ಎಲ್ಲ ಮಾಡಿ, ಓಕೆ ಬ್ರೈನ್ಗೆ ಇನ್ನೂ ಬ್ಲಡ್ ಫ್ಲೋ ಆಗ್ತಾ ಇದೆ, ಲೈಕ್ ಬೇರೆ ಕಡೆಯಿಂದ ಬ್ಲಡ್ ಫ್ಲೋ ಆಗ್ತಾ ಇದೆ, ಬ್ರೈನ್ ಇನ್ನೂ ಸ್ವಲ್ಪ ಸರ್ವೈವ್ ಆಗಿದೆ, ಲೈಕ್ ಇನ್ನೂ ನಾವು ಅದನ್ನು ಕಾಪಾಡ್ಕೋಬೋದು ಅಂದರೆ ಲೈಕ್ ಅಪ್ ಟು 24 hours ನಾವು ಲೈಕ್ ವಿ ಕ್ಯಾನ್ ಡೂ ಆಲ್ ದೀಸ್ ಇಂಟರ್ವೆನ್ಷನ್ಸ್. ಸೊ ಇದು ಮುಂಚೆ ಲೈಕ್ 10 years ಬ್ಯಾಕ್ ಇದೆಲ್ಲ ಇರಲಿಲ್ಲ. ಸೊ ಆವಾಗ ಬರೀ 4.5 hours ಬರೀ ಮೆಡಿಸಿನ್ಸ್ ಕೊಡೋರು, ಮೆಡಿಸಿನ್ಸ್ ಫೇಲ್ ಆದರೆ ಬೇರೆ ಏನು ಆಪ್ಷನ್ಸ್ ಇರಲಿಲ್ಲ. ಬಟ್ ಈಗ ಮೆಡಿಸಿನ್ಸ್ ಕೊಡೋದ್ರ ಜೊತೆಗೆ ಇಂಟರ್ವೆನ್ಷನ್ ಕೂಡ ಮಾಡ್ಬೋದು. ಆಮೇಲೆ ಮೆಡಿಸಿನ್ಸ್ ಕೊಟ್ಟರೆ ಇಂಟರ್ವೆನ್ಷನ್ ಮಾಡಬಾರ್ದು ಅಂತಿಲ್ಲ. ಸೊ ಇಟ್ ಈಸ್ ಪ್ರೂವನ್ ದಟ್ ಮೆಡಿಸಿನ್ಸ್ ಕೊಟ್ಟರು ಸಹ ಅದು ಲಾರ್ಜ್ ವೆಸಲ್ ಬ್ಲಾಕೇಜ್ ಅಂತಿದ್ರೆ ಅದಕ್ಕೆ ಥ್ರಾಂಬೆಕ್ಟಮಿ ಅಂತ ಪ್ರೊಸೀಜರ್ ಮಾಡ್ತೀವಿ. ಸೊ ಐ ಥಿಂಕ್ ಇಟ್ಸ್ ಲೈಕ್ ಐ ಈಕ್ವೇಟ್ ದಿಸ್ ಟು ಲೈಕ್ ಹಾರ್ಟ್ ಅಟ್ಯಾಕ್ ಥರನೇ. ಸೊ ಹೆಂಗೆ ನಾವು ಹಾರ್ಟ್ ಅಟ್ಯಾಕ್ ಆದರೆ ಇಮಿಡಿಯೇಟ್ ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗ್ತೀವಿ, ಲೈಕ್ ವಿ ವಾಂಟ್ ಟು ಟೇಕ್ ದ ಬೆಸ್ಟ್ ಟ್ರೀಟ್ಮೆಂಟ್. ಸೊ ಸ್ಟ್ರೋಕ್ ಅನ್ನೋದು ಕೂಡ ಲೈಕ್ ಈಗ ಹೆಂಗೆ ಅಂದರೆ, ಸ್ಟ್ರೋಕ್ ರೆಡಿ ಹಾಸ್ಪಿಟ್ಲ್ಗೆ ಬರೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಎಲ್ಲ ಹಾಸ್ಪಿಟ್ಲಲ್ಲೂ ಈ ಕ್ಲಾಟ್ ತೆಗೆಯುವಂಥ ಫೆಸಿಲಿಟೀಸ್ ಇರಲ್ಲ. ಇವಾಗ ನಾವು ಹಾರ್ಟ್ ಅಟ್ಯಾಕ್ ಆದರೆ ಅದು ಸಣ್ಣ ಆಸ್ಪತ್ರೆಯಲ್ಲಿ ಅದು ಪ್ರೊಸೀಜರ್ಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದಕ್ಕಿರುವಂಥ ಎಕ್ವಿಪ್ಮೆಂಟ್ ಎಲ್ಲ ಬೇಕು. ಸೊ ಅದೇ ರೀತಿ ಸ್ಟ್ರೋಕಲ್ಲಿ ಕೂಡ ಲೈಕ್ ಓಕೆ ಕೆಲವು ಹಾಸ್ಪಿಟ್ಲಲ್ಲಿ ಇನ್ನೂ ಲೈಕ್ ಇದು ಅವೇರ್ನೆಸ್ ಎಲ್ಲ ಬಂದಿಲ್ಲ, ಎಲ್ಲ ಸಣ್ಣ ಹಾಸ್ಪಿಟ್ಲಲ್ಲೂ ಫೆಸಿಲಿಟೀಸ್ ಇರಲ್ಲ. ಸೊ ಅವಾಗ ಏನು ಮಾಡ್ತಾರೆ, ಲೈಕ್ ಮೆಡಿಸಿನ್ಸ್ ಕೊಡ್ತಾರೆ, ಮೆಡಿಸಿನ್ಸ್ ಆದಮೇಲೆ ಏನು ಮಾಡೋಕ್ಕಾಗಿಲ್ಲ ಅಂತ ದೇ ನೆಗ್ಲೆಕ್ಟ್. ಬಟ್ ಇಟ್ ಈಸ್ ಸೀನ್ ದಟ್ ಅಟ್ಲೀಸ್ಟ್ 80% ಆಫ್ ದ ಟೈಮ್ಸ್ ವಿ ಕ್ಯಾನ್ ರಿಮೂವ್ ದ ಕ್ಲಾಟ್. ಸೊ ಸ್ಟ್ರೋಕ್ ರೆಡಿ ಹಾಸ್ಪಿಟ್ಲಿಗೆ ವಿತಿನ್ ಟೈಮ್ ಪೀರಿಯಡ್ ಬಂದರೆ ಎಷ್ಟೋ ಜನಕ್ಕೆ ನಾವು ಅಟ್ಲೀಸ್ಟ್ 30 to 40% ಆಫ್ ದೆಮ್, 30-40 ಮಟ್ಟ ಜನಕ್ಕೆ ನಾವು ಆ ಸ್ಟ್ರೋಕ್ ಏನು ಸಿಂಪ್ಟಮ್ಸ್ ಇರುತ್ತೆ ಅದನ್ನು ರಿವರ್ಸ್ ಮಾಡೋ ಸಾಧ್ಯತೆಗಳಿರುತ್ತೆ, ಪ್ರೊವೈಡೆಡ್ ಬ್ರೈನ್ ಕ್ಯಾನ್ ಬಿ ಸ್ಟಿಲ್ ಪ್ರೊಟೆಕ್ಟೆಡ್ ಆರ್ ಪ್ರಿಸರ್ವ್ಡ್. ಸೊ ಅದರಿಂದ ಲೈಕ್ ಯಾರಿಗೆ ಸ್ಟ್ರೋಕ್ ಸಿಂಪ್ಟಮ್ಸ್ ಇದ್ರೂ ಲೈಕ್ ಇಟ್ ಈಸ್ ಇಂಪಾರ್ಟೆಂಟ್ ಯು ಐಡೆಂಟಿಫೈ ಅ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್. ಲೈಕ್ ಇವಾಗ BGS ಅಲ್ಲಿ ನಮ್ಮಲ್ಲಿ ಎಮರ್ಜೆನ್ಸಿ ಟೀಮ್ ಇದೆ, ಸ್ಟ್ರೋಕ್ ನ್ಯೂರಾಲಜಿಸ್ಟ್ ಇದ್ದಾರೆ, ಮತ್ತು ವಿ ಆರ್ ಆಲ್ ವೆಲ್ ಟ್ರೈನ್ಡ್ ಇನ್ ಡೂಯಿಂಗ್ ನ್ಯೂರೋ ಇಂಟರ್ವೆನ್ಷನ್ ಪ್ರೊಸೀಜರ್ಸ್. ಕ್ಯಾತ್ ಲ್ಯಾಬ್ ಇದೆ ಆ್ಯಂಡ್ ಕ್ಯಾತ್ ಲ್ಯಾಬ್ ಇಸ್ ಫಂಕ್ಷನಿಂಗ್ 24 hours. ಸೊ ಈ ರೀತಿ ಫೆಸಿಲಿಟೀಸ್ ಇದ್ದಾಗ ನಾವು ಇಮಿಡಿಯೇಟ್ ಸ್ಟ್ರೋಕ್ ಕ್ಲಾಟ್ನ ರಿಮೂವ್ ಮಾಡೋ ಸಾಧ್ಯತೆ ಇರುತ್ತೆ. ಬಟ್ ಇದೇನಾಗುತ್ತೆ, ಲೈಕ್ ಇಂಡಿಯಾದಲ್ಲಿ ರೆಫರಲ್ ಸಿಸ್ಟಮು ಅಥವಾ ಇದೆಲ್ಲ ಲೈಕ್ ಆ್ಯಂಬುಲೆನ್ಸ್ ಸರ್ವಿಸ್ ಇದೆಲ್ಲ ಲೈಕ್ ಕೋಆರ್ಡಿನೇಷನ್ ಇಲ್ಲ. ಸೊ ಫಸ್ಟ್ ಇವಾಗ ಸಾಮಾನ್ಯ ಜನರಿಗೆ ಏನಾಗುತ್ತೆ, ಫಸ್ಟ್ ಸ್ಟ್ರೋಕ್ ಸಿಂಪ್ಟಮ್ಸ್ ಬಂದಿದ ತಕ್ಷಣ ಅವರು ಇಮಿಡಿಯೇಟ್ ಪಕ್ಕದಲ್ಲಿರೋ ಹಾಸ್ಪಿಟಲ್ಗೆ ಹೋಗ್ತಾರೆ, ಅಲ್ಲಿ ಲೈಕ್ ಯಾರು ಡಾಕ್ಟ್ರು ನೋಡ್ತಾರೆ, ಬಟ್ ಅವರಿಗೆ ಲೈಕ್ ಓಕೆ ಇನ್ವೆಸ್ಟಿಗೇಷನ್ ಅದೆಲ್ಲ ಟೈಮ್ ವೇಸ್ಟ್ ಆಗುತ್ತೆ, ಮತ್ತು ಅಲ್ಲಿಂದ ಇನ್ನೊಂದು ಹಾಸ್ಪಿಟಲ್ಗೆ ರೆಫರ್ ಆಗೋಷ್ಟು ಟೈಮ್ ವೇಸ್ಟ್ ಆಗುತ್ತೆ. ಸೊ ವಿ ಲೂಸ್ ದಟ್ ವಿಂಡೋ ಪೀರಿಯಡ್ 6 hours. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ಲಿ ಲೈಕ್ ಪಬ್ಲಿಕ್ನ ಅವೇರ್ನೆಸ್ ಬರಬೇಕು ದಟ್ ಸ್ಟ್ರೋಕ್ ಕ್ಯಾನ್ ಬಿ ಟ್ರೀಟೆಡ್, ಸ್ಟ್ರೋಕ್ ಕ್ಯಾನ್ ಬಿ ರಿವರ್ಸ್ ಪ್ರೊವೈಡೆಡ್ ದೇ ರೀಚಸ್ ಇನ್ ಟೈಮ್. ಸೊ like 6 hours, like before 6 hours, if you reach a stroke ready hospital like ours,
we can definitely reverse like in stroke in majority of them. ಅಂದರೆ ಬಹಳ ಜನಗಳಲ್ಲಿ ನಾವು ಈ ಸ್ಟ್ರೋಕ್ ಆಗಿರೋ ಸಿಂಪ್ಟಮ್ಸ್ನ ರಿವರ್ಸ್ ಮಾಡ್ಬೋದು. ಬ್ರೈನ್ಗೂ ಸ್ಲೀಪ್ಲೆಸ್ಗೂ ಕನೆಕ್ಟಿವಿಟಿ ಇದೆಯಾ? ಇಫ್ ಎಸ್ ಹಂಗಿತ್ತು ಅಂದರೆ ಡೈಲಿ ಲೈಫಲ್ಲಿ ನಾವು ಎಷ್ಟೋ ಗುಡ್ ಆರ್ ಬ್ಯಾಡ್ ಹ್ಯಾಪನ್ಸ್ ಆಗ್ತಾ ಇರುತ್ತೆ, ಅದನ್ನು ನಾವು ಮಲಗೋ ಟೈಮಲ್ಲಿ ಥಿಂಕಿಂಗ್ ಜಾಸ್ತಿ ಬಂದು ಅದರಿಂದ ಸ್ಲೀಪ್ಲೆಸ್ ಆಗ್ತಾ ಇದೆ ಕೆಲವರಿಗೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಯೋಗ, ಫುಡ್ ಇಲ್ಲದೆ ಎನಿ ಟಿಪ್ಸ್ ಪ್ಲೀಸ್? ಥ್ಯಾಂಕ್ ಯು ಸರ್. ಜಸ್ಟ್ ಟು ಮೇಕ್ ಯು ಕೀಪ್ ನಿಮ್ಮ ಅಲರ್ಟ್ನೆಸ್ ಚೆಕ್ ಮಾಡೋಕ್ಕಷ್ಟೇ, ಸಿಂಪಲ್. ಸೊ ವರ್ಕಿಂಗ್ ಮೆಮರಿ ಅಂತ ಹೇಳ್ತೀವಿ, ಅದನ್ನು ಚೆಕ್ ಮಾಡೋಕ್ಕೆ. ನೀವು ಯೋಗಾಸನ ಮಾಡಿದ್ರಿ ಅಲ್ವಾ ಬೆಳಗ್ಗೆಯಿಂದ? ಹೌ ಮೆನಿ ಆಫ್ ಯು ಆರ್ ಟ್ರೈನ್ಡ್? ಎಷ್ಟು ಜನ ಆಲ್ರೆಡಿ ಫುಲ್ ಟ್ರೈನ್ಡ್ ಇದ್ದೀರಾ? ಅಷ್ಟೇ, ನೀವು ಅಷ್ಟು ಜನ ಆನ್ಸರ್ ಮಾಡಬಾರ್ದು. ಓಕೆ, ಮಿಕ್ಕಿದವ್ರಿಗೆ ಬೆಳಗ್ಗೆಯಿಂದ ಏನು ಹೇಳ್ಕೊಟ್ರು ಅದನ್ನು ಹೇಳಿ, ಅಟ್ಲೀಸ್ಟ್ ನೇಮ್ಸ್ ಹೇಳಿ ನೋಡೋಣ. ವಜ್ರಾಸನ, ಶ್ವಾಸಕ್ರಿಯೆ. ಮೇಡಮ್ ಎಲ್ಲ ಒಬ್ಬರೇ ಬೇಡ, ಆಮೇಲೆ ನೀವು ಫುಲ್ ಇಂಟೆಲಿಜೆಂಟ್ ಅಂತ ಪ್ರೂವ್ ಆಗುತ್ತೆ. ವಜ್ರಾಸನ ಮಾಡಿದ್ವಿ. ವಜ್ರಾಸನ, ಓಕೆ, ಡನ್. ನೆಕ್ಸ್ಟ್ ತಾಡಾಸನ, ವೃಕ್ಷಾಸನ. ತಾಡಾಸನ, ವೃಕ್ಷಾಸನ. ಒಬ್ಬೊಬ್ರು ಅಧೋಮುಖ ಕಂಪ್ಲೀಟ್ ಮಾಡಬೇಕು. ಅಧೋಮುಖ ಶ್ವಾನಾಸನ, ಸೇತು ಬಂಧಾಸನ ಆಯ್ತು, ಉತ್ತನಾಸನ ಆಯ್ತು, ತಾಡ ಚಲನೆ ಮಾಡಿಲ್ಲ. ಓಕೆ, ಸೇತು ಬಂಧಾಸನ ವೆರಿ ಗುಡ್. ಬೇರೆ ಇನ್ನೇನು ಹೇಳ್ಕೊಡ್ಲಿಲ್ವಾ? ಪ್ರಾಣಾಯಾಮ ಓಕೆ, ತುಂಬ ಮೋಸ್ಟ್ ಇಂಪಾರ್ಟೆಂಟ್. ನನ್ನ ಫೇವ್ರೇಟ್, ನಿಮ್ಮ ಫೇವ್ರೇಟ್? ಶವಾಸನ ನನ್ನ ಫೇವ್ರೇಟ್ ಅಲ್ಲ, ಮೇ ಬಿ ನಿನ್ನ ಫೇವ್ರೇಟ್ ಇರ್ಬೋದು. ಭ್ರಮರಿ ತುಂಬ ವೈಟ್ ಟರ್ಮ್. ಭ್ರಮರಿ ಅಂದರೆ ಸುತ್ತದಷ್ಟೇ. ಅದು ಜಾನು ಭ್ರಮರಿನೂ ಇರ್ಬೋದು, ಶೋಲ್ಡರ್ ಭ್ರಮರಿನೂ ಇರ್ಬೋದು, ವೇಸ್ಟ್ ಭ್ರಮರಿನೂ ಇರ್ಬೋದು. ಭ್ರಮರಿ ಅಂದರೆ ಬೇಸಿಕ್ ಮೀನಿಂಗ್ ಸ್ವಿರ್ಲಿಂಗ್ ಅಂತ, ರೊಟೇಷನ್. ಇಟ್ ಕುಡ್ ಬಿ ಇದು ಅಥವಾ ಹಮ್ಮಿಂಗ್ ಸೌಂಡ್. ಓಕೆ, ಫೇವ್ರೆಟ್? ಓಕೆ, ಮಾರ್ಜಾಲಾಸನ ಮಾಡಿಸಿದ್ರು, ಕ್ಯಾಟ್ ಕೋ ಮಾಡಿಸಿದ್ರು ತಾನೆ, ಯಾರು ಹೇಳ್ತಾನೆ ಇಲ್ಲ. ಸೊ ಮಾರ್ಜಾಲಾಸನ ಮಾಡಿಸಿದ್ವಿ. ಸೊ ಕ್ಯಾಟ್ ಕೋ ಏನಾಗತ್ತಂದ್ರೆ ಆಯ್ತು, ಮೆಜಾರಿಟಿ ಎಲ್ಲ ಕವರ್ ಆಯ್ತು. ಸೊ ಇದಕ್ಕೂ ಮೇಲೆ ಬೇಕಾದಷ್ಟಿದೆ. ಸೊ ದಿಸ್ ಇಸ್ ಹೌ ಇದನ್ನ ವರ್ಕಿಂಗ್ ಮೆಮರಿ ಅಂತ ಕರಿತೀವಿ. ಸೊ ವರ್ಕಿಂಗ್ ಮೆಮರಿ ಅಂದರೆ ಈಗ ನಾನು ಸಪೋಸ್ ಒಂದು ಫೋನ್ ನಂಬರ್ ಹೇಳಿದ್ರೆ ಅಥವಾ ನಾನು ನಿಮ್ಗೊಂದು ಕ್ವಶನ್ ಕೇಳಿದ್ರೆ ನೀವು ಅದಕ್ಕೆ ರಿವರ್ಸ್ ಆನ್ಸರ್ ಮಾಡೋದು, ಅಂದರೆ ಆ ಇನ್ಫಾರ್ಮೇಷನ್ ಹೋಲ್ಡ್ ಮಾಡಿ ವಾಪಸ್ ನನಗೆ ಆನ್ಸರ್ ಮಾಡ್ತಾ ಇದ್ದೀರಾ ಅಂತಂದರೆ ಅದು ವರ್ಕಿಂಗ್ ಮೆಮರಿ ಅಂತ ಹೇಳ್ತೀವಿ. ಸಪೋಸ್ ನಾನೊಂದು 10 ಡಿಜಿಟ್ಸ್ ಫೋನ್ ನಂಬರ್ ಹೇಳಿದ್ರೆ ನನ್ನ ಸ್ಟೋರ್ ಮಾಡ್ಕೊಳ್ಳಲ್ಲ, ವಾಪಸ್ ರಿವರ್ಸಲ್ಲಿ ಹಾಗೆ ಹೇಳ್ತೀನಿ ಅಷ್ಟೇ. ಬಟ್ ಅದನ್ನು 10 ಸೆಕೆಂಡ್ ಸ್ಟೋರ್ ಮಾಡಿ ಹೇಳಿ ಅಂತ ಹೇಳಿದ್ರೆ ಕೆಲವ್ರು ಹೇಳ್ತಾರೆ, ಕೆಲವ್ರು ಹೇಳೋಕ್ಕಾಗಲ್ಲ. ಸೊ ಆ ವರ್ಕಿಂಗ್ ಮೆಮರಿ ಇಟ್ ಈಸ್ ನಥಿಂಗ್ ಬಟ್ ಇನ್ ಕಾಮನ್ ಲ್ಯಾಂಗ್ವೇಜ್ ಕಾನ್ಸಂಟ್ರೇಷನ್ ಅಥವಾ ಅಟೆನ್ಷನ್ ಅಂತ ಹೇಳ್ತೀವಿ. ಅಟೆನ್ಷನ್ ಶಾರ್ಟ್ ಲೈಫ್ ಸ್ಪ್ಯಾನ್, ಕಾನ್ಸಂಟ್ರೇಷನ್ ಪ್ರೊಲಾಂಗ್ಡ್ ಆಗಿದ್ರೆ ಅದನ್ನ ಕಾನ್ಸಂಟ್ರೇಷನ್ ಆಗುತ್ತೆ. ಅದನ್ನೇ ತುಂಬ ರಿಪೀಟೆಡ್ ಆಗಿ ಹೇಳ್ತಿದ್ರೆ ಅದು ಕಾನ್ಸಂಟ್ರೇಷನ್ ಆಗುತ್ತೆ, ಏಕಾಗುತ್ತೆ. ಸೊ ಅದ್ರ ವರ್ಕಿಂಗ್ ಮೆಮರಿ ಅಂತ ನಾವು ಹೇಳ್ತೀವಿ, ನಾವು ಅಟೆನ್ಷನ್ ಕಾನ್ಸಂಟ್ರೇಷನ್ ಅಂತ ಹೇಳಲ್ಲ. ಲೇಮನ್ಸಲ್ಲಿ ಅಟೆನ್ಷನ್ ಕಾನ್ಸಂಟ್ರೇಷನ್ ಅದು ತುಂಬ ಜಾಸ್ತಿ ಹೊತ್ತಿತ್ತು ಅಂತಂತಂದರೆ ನೀವು ಇವತ್ತು ಕಲ್ತಿದ್ದು ನಿಮ್ಮ ಬ್ರೈನಿಗೆ ರಿಜಿಸ್ಟರ್ ಆಗಿ ನಿಮ್ಗೆ ಬೇಕಾದಾಗ ಅದು ರೀಕಾಲ್ ಆಗಿ ನೀವು ಮನೇಲೂ ಮಾಡ್ಬೋದು ಅಥವಾ ಕೇಳಿದವ್ರಿಗೆ ಹೇಳ್ಬೋದು. ಸೊ ನಾನು ಅದನ್ನು ಚೆಕ್ ಮಾಡ್ತಾ ಇದ್ದಿದ್ದು ಅದನ್ನೇ, ನಿಮ್ಮ ವರ್ಕಿಂಗ್ ಮೆಮರಿ ಕರೆಕ್ಟಾಗಿತ್ತಾ, ಸೊ ರಿಜಿಸ್ಟ್ರೇಷನ್ ಆಯಿತಾ, ಅದು ರೀಕಾಲ್ ಆಗ್ತಿದೆಯಾ ಅಂತ. ಸೊ 3 ಮಿನಿಟ್ಸ್ ಟೈಮಲ್ಲಿ ಅದನ್ನು ವಾಪಸ್ ತೊಗೊಂಡೆ ಅಷ್ಟೇ. ಸೊ ಸ್ಲೀಪ್ನೆಸ್ನೆಸ್ ಬರೋಕ್ಕೆ ಕಾರಣ ಏನು ಅಂತ ಹುಡುಕ್ಬೇಕು ಫಸ್ಟು. ಮೆಜಾರಿಟಿ ತುಂಬ ಜನ ಹೇಳ್ತಾರೆ ಸ್ಲೀಪ್ಲೆಸ್ನೆಸ್ ನಂಗೆ ನಿದ್ದೆ ಬರ್ತಾ ಇಲ್ಲ. ಫಸ್ಟ್ OPD ಬಂದಾಗ ಫಸ್ಟ್ ಕ್ವಶನ್ ಬರೋದೆ ಸ್ಲೀಪಿಂಗ್ ಪಿಲ್ಸ್ ಇದೆಯಾ ಅಂತ. ಸೊ ಸ್ಲೀಪ್ಲೆಸ್ನೆಸ್ಗೆ ಇಂಪ್ರೂವ್ ಮಾಡೋಕ್ಕೆ ಅಂದರೆ ಕಾರಣ ಏನು ಅಂತ ಹುಡ್ಕೋಬೇಕು ಫಸ್ಟು. ಮೇ ಬಿ ಮೋಸ್ಟ್ ಆಫ್ ದ ಟೈಮ್ ಸ್ಟ್ರೆಸ್ ಬಗ್ಗೆ ಮಾತಾಡಿದ್ರೆ ಗಂಟೆಗಟ್ಟಲೆ ಮಾತಾಡ್ಬೋದು. ಸೊ ಬಟ್ ಬಾಡಿಲಿ ಡಿಸೀಸಸ್ ಮಾತಾಡಿದ್ರೆ ಮೋಸ್ಟಾಗಿ ಕಾಣಿಸೋದು ಆ್ಯಸಿಡ್ ರಿಫ್ಲೆಕ್ಸ್, ಅಂದರೆ ಲೇಟ್ ನೈಟ್ ಊಟ ಮಾಡೋದು. ಬಟ್ ಯೂಶಲಿ ಅಟ್ಲೀಸ್ಟ್ 3 hours ಪ್ರಯರ್ ಊಟ ಮಾಡಬಾರ್ದು ಅಂತ ಹೇಳ್ತೀವಿ. ಸೊ ದಟ್ ಆ್ಯಸಿಡ್ ರಿಫ್ಲೆಕ್ಸ್ ಆಗ್ಬಾರ್ದು, ಎಸ್ಪೆಷಲಿ ರಿಫ್ಲೆಕ್ಸ್ ಆಗೋಂಥ ಐಟಮ್ಸ್ ಇರ್ಬೋದು, ಮಸಾಲೆ ಸ್ಪೈಸಿ ಐಟಮ್ಸ್ ಇರ್ಬೋದು. ಸೆಕೆಂಡ್, ಸ್ಲೀಪ್ ಹೈಜೀನ್ ಅಂತ ಹೇಳ್ತೀವಿ. ಸ್ಲೀಪ್ ಹೈಜೀನ್ ಅಂದರೆ ನೀವು ಬೆಡ್ರೂಮ್ ಥರನೇ ಯೂಸ್ ಮಾಡಬೇಕು. ಸೊ ಕೆಲವರು ಅಲ್ಲೇ ಓದ್ತಾರೆ, ಅಲ್ಲೇ ಊಟ ಮಾಡ್ತಾರೆ, ಅಲ್ಲೇ TV ನೋಡ್ತಾರೆ, ಅಲ್ಲೇ ಮಲ್ಕೋತಾರೆ. ಸೊ ಎಲ್ಲ ಮಲ್ಟಿಪರ್ಪಸ್ ಥರ ಯೂಸ್ ಮಾಡ್ತಾ ಇದ್ರೆ ಅಲ್ಲಿ ಸ್ಲೀಪಿಂಗ್ ಎನ್ವೈರನ್ಮೆಂಟ್ ಇರಲ್ಲ. ಸ್ಲೀಪ್ ಹೈಜೀನ್ ಪ್ರಕಾರ ಸೊ ಇಟ್ ಶುಡ್ ಬಿ ಅಂದರೆ ತಣ್ಣಗಿರಬೇಕು, ಅಂದರೆ ತಣ್ಣಗಂದ್ರೆ ತುಂಬ ತಣ್ಣಗಲ್ಲ, ಇಟ್ ಶುಡ್ ಬಿ ಅರೌಂಡ್ 19 to 21 ಡಿಗ್ರಿ ಇರಬೇಕಂತ ಹೇಳ್ತೀವಿ. ಏನು ನಾಯ್ಸಿ ಇರಬಾರ್ದು. ಲೈಟ್ಸ್ ಬಗ್ಗೆ ಹೇಳಿದ್ರಲ್ವ, ಸೊ ಆ ಲೈಟ್ಸ್ ನಿಮಗೆ ಬಂದ ತಕ್ಷಣ ಎಸ್ಪೆಷಲಿ LED ಅಥವಾ ಬ್ಲೂ ಲೈಟ್ಸ್ ರೆಟಿನಾಯಿಂದ ಬ್ರೈನ್ಗೆ ಹೋಗಿ ಬ್ರೈನಲ್ಲಿ ಸರ್ಕ್ಯಾಡಿಯನ್ ರಿದಮ್ ಅಂತ ಇರುತ್ತೆ. ಅಂದರೆ ಒಂದು ಮೆಲಟೋನಿನ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಆ ಹಾರ್ಮೋನ್ ರಿಲೀಸ್ ಆಗಬೇಕು ಅಂದರೆ ಅದರಿಂದ ನಿದ್ದೆ ಇಂಡ್ಯೂಸ್ ಆಗುತ್ತೆ.
ಆ ಹಾರ್ಮೋನ್ ರಿಲೀಸ್ ಆಗೋಕ್ಕೆ ಲೈಟ್ ನಮ್ಮ ಕಣ್ಣಲ್ಲಿ ಬೀಳಬಾರ್ದು. ಲೈಟ್ ಎಂಟರ್ ಆಗೋದು ರೆಟಿನಾಯಿಂದಾನೆ, ನಿಮ್ಗೆ ಗೊತ್ತು. ಸೊ ಎಸ್ಪೆಷಲಿ ಬ್ಲೂ ಲೈಟ್ಸ್, ಆ ಬ್ಲೂ ಲೈಟ್ಸ್ ಎಂಟರ್ ಆದ ತಕ್ಷಣ ಹಾರ್ಮೋನ್ ರಿಲೀಸ್ ಆಗಲ್ಲ. ಸೊ ಸರ್ಕ್ಯಾಡಿಯನ್ ರಿದಮ್ ಅಂದರೆ ನಮ್ಮದು ಬಯೋಲಾಜಿಕಲ್ ಕ್ಲಾಕ್, ಬ್ರೈನ್ ಒಳಗಡೆ ಒಂದು ಕ್ಲಾಕ್ ಇರುತ್ತೆ. ಸೊ ಅದು ಆ್ಯಕ್ಟಿವೇಟ್ ಆಗಲ್ಲ. ಅದು ಆ್ಯಕ್ಟಿವೇಟ್ ಆಗಿಲ್ಲ ಅಂದರೆ ನಿದ್ದೆ ಬರಲ್ಲ. ಸೊ ನಿಮ್ಮ ಬೇಸ್ ಲೈನ್ ಕರೆಕ್ಷನ್ಸಲ್ಲಿ ನನ್ನ ಕೇಳಿದ್ರೆ ನೀವು ಆರಾಮಾಗಿ ನಿದ್ದೆ ಬರಬೇಕಂದ್ರೆ ದೇರ್ ಆರ್ ಸೋ ಮೆನಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಮತ್ತು ಹಾರ್ಮೋನ್ಸ್ ಇರುತ್ತೆ. ಬಾಡಿ ಮೂಮೆಂಟ್ಸ್, ದ ಬಿಗಿನಿಂಗ್ ಕ್ವಶನ್, ಬಾಡಿ ಮೂಮೆಂಟ್ಸ್, ನೀವು ಆ್ಯಕ್ಟಿವಿಟಿ ಲೆವೆಲ್ ಚೆನ್ನಾಗಿತ್ತು ಅಂತಂತಂದರೆ ಮಾಡ್ಬೋದು. ತುಂಬ ಜನ ಹೇಳ್ತಾರೆ ಹೌಸ್ ವೈಫ್ಸ್ ಬಂದು ಹಾಸ್ಪಿಟ್ಲಿಗೆ ದೆಸಿ ನಾವು ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ತಾನೆ ಇರ್ತೀನಿ, ಮತ್ತು ನನಗೆ ಯಾಕೆ ಆ್ಯಕ್ಟಿವಿಟಿ ಬೇಕು ಅಂತ. ಸೊ ಆ್ಯಕ್ಟಿವಿಟಿ ಮಾತಾಡ್ತೀನಿ, ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಐ ಆಮ್ ಡೂಯಿಂಗ್ ವಿತ್ ಸಮ್ ಪರ್ಪಸ್. ಸೊ ನೀವು ಕೆಲಸ ಮಾಡ್ತಿದ್ದೀರ ಅಂದರೆ ಒಂದು ಸಮ್ ಪರ್ಪಸ್ ಮಾಡಿ ಮೆಂಟಲಿ ಕಾಮಾಗಿ ರಿಲ್ಯಾಕ್ಸ್ ಆಗಿ ಏನು ಮಾತಾಡ್ತಾ ಇರಲ್ಲ. ನೀವು ರಿಲ್ಯಾಕ್ಸ್, ನನಗೂ ಸ್ವಲ್ಪ ಒಳಗಡೆ ಆ್ಯಂಗ್ಸೈಟಿ ಇರುತ್ತೆ. ಸೊ ಅದೇ ಥರ ನೀವು ವರ್ಕ್ ಮಾಡಬೇಕಾದ್ರೂ ಒಂದು ಆ್ಯಂಗ್ಸೈಟಿ ಇರುತ್ತೆ ಬ್ರೈನಲ್ಲಿ. ಸೊ ಅದು ಯಾವ ರಿಲೀವ್ಯೂ ತಂದ್ಕೊಡಲ್ಲ ನಿಮಗೆ. ನೀವು ಎಷ್ಟೇ ಫಿಸಿಕಲಿ ಆ್ಯಕ್ಟಿವ್ ಇದ್ರು ಬೆಳಗ್ಗೆಯಿಂದ ರನ್ನಿಂಗ್ ರೇಸ್ ಮಾಡ್ತಾ ಇದ್ರು ಅಂದರೆ ಫಸ್ಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರಿಂದ ಫೋರ್ತ್ ಫ್ಲೋರ್ಗೆ ಓಡಾಡ್ತಾ ಇದ್ರು, ಇಟ್ ಈಸ್ ನಾಟ್ ಕಾಲ್ಡ್ ಹೆಲ್ಪ್ಫುಲ್ ಫಾರ್ ಯು. ಆ ಥರ ಮಾಡಬೇಕದನ್ನ ಸರಿ ಮಾಡಬೇಕಂದ್ರೆ 30 ಮಿನಿಟ್ಸ್ ಪರ್ ಡೇ ಅಂತ ಬಿಗಿನಿಂಗಲ್ಲೇ ಹೇಳಿದ್ವಿ ನಾವು. ಸೊ 5 days in a week 30 minutes ವಾಕ್ ಅಥವಾ ಎನಿ ಫಿಸಿಕಲ್ ಆ್ಯಕ್ಟಿವಿಟಿ ವಿತ್ ಮೆಂಟಲ್ ರಿಲ್ಯಾಕ್ಸೇಷನ್ ದಟ್ ಬ್ರಿಂಗ್ಸ್ ಲಾಟ್ ಆಫ್ ಚೇಂಜಸ್. ಸೊ ಅದರಿಂದ ಬಾಡಿಯಲ್ಲಿ ಯಾಕೆ ಜಿಮ್ ಮಾಡ್ತೀವಿ, ಯಾಕೆ ಯೋಗ ಮಾಡ್ತೀವಿ, ಯಾಕೆ ಸ್ವಿಮ್ಮಿಂಗ್ ಮಾಡ್ತೀವಿ ಅಂದರೆ ಎಂಡಾರ್ಫಿನ್ಸ್ ಅಂತ ಬರುತ್ತೆ. ಸೊ ಎಂಡಾರ್ಫಿನ್ಸ್ ಆರ್ ನಥಿಂಗ್ ಬಟ್ ಕೆಮಿಕಲ್ಸ್ ವಿಚ್ ಆರ್ ರಿಲೀಸ್ ನ್ಯಾಚುರಲಿ ಇನ್ ಯುವರ್ ಬ್ರೈನ್, ದಟ್ ನ್ಯಾಚುರಲ್ ಪೇನ್ ಕಿಲ್ಲರ್ಸ್ ಆ್ಯಂಡ್ ನ್ಯಾಚುರಲ್ ಸ್ಲೀಪ್ ಇಂಡ್ಯೂಸರ್ಸ್ ಆ್ಯಂಡ್ ನ್ಯಾಚುರಲ್ ಹ್ಯಾಪಿ ಹಾರ್ಮೋನ್ಸ್. ಸೊ ದಟ್ ಈಸ್ ಹೌ ಯು ಗೆಟ್ ಎ ಸ್ಲೀಪ್. ಸೊ ನಿಮ್ಮ ಕ್ವಶನ್ಗೆ ನಾನು ಆನ್ಸರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ತುಂಬ ಜನ ಆಲ್ರೆಡಿ ಸ್ಲೀಪಿಂಗ್ ಮೋಡಲ್ ಇದ್ರಿ, ಅದಕ್ಕೆ ಆ ಕ್ವಶನ್ ಕೇಳಬೇಕಾಯ್ತು ನಾನು. ಹರಿ ಓಂ. ಎಲ್ಲ ಸ್ಕೂಲುಗಳಲ್ಲೂ ಯೋಗ ಇದು ಮಾಡ್ತಿದ್ದಾರೆ, ಹಾಸ್ಪಿಟ್ಲ್ಗಳಲ್ಲಿ ಯಾಕೆ ಯೋಗ ಇಲ್ಲ? ಯಾಕೆಂದರೆ ಅಲ್ಲೇ ಆ್ಯಂಗ್ಸೈಟಿ ಜಾಸ್ತಿ ಆಗೋದು. ಹಾಸ್ಪಿಟ್ಲು ಅಂದ ತಕ್ಷಣ BP ಇದು ಮಾಡಿದ ತಕ್ಷಣ ನಮಗೆ ಶೂಟಪ್ ಆಗುತ್ತೆ. ಅದನ್ನು ಆಪ್ರೇಷನ್ಗೆ ಹೋಗೋಕ್ಕೆ ಮೊದಲು ಸ್ವಲ್ಪ ಯೋಗ ಮಾಡಿಸಿದ್ರೆ ನಮಗೆಲ್ಲ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ. ಆಮೇಲೆ ಪಾರ್ಕಿನ್ಸನ್ ವಿಷಯ, ಆಮೇಲೆ ಸಿಸ್ಟು ಫಾರ್ಮ್ ಆಗಿ ಗಿಡ್ಡಿನೆಸ್ ಬರ್ತಿರುತ್ತಲ್ಲ, ಅದು ಯಾತಕ್ಕೆ? ಮೇಡಮ್ ನಿಮ್ದು ಕ್ವಶನ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಮಲ್ಟಿಪಲ್ ಪಾರ್ಟ್ಸ್. ಸೊ ಅಲ್ಲಿ ಒಂದೊಂದೇ ಪಾರ್ಟಲ್ಲಿ ಅಲ್ಲಿ ಟ್ರೈ ಟು ಆನ್ಸರ್. ಸೊ ಫಸ್ಟ್ ನೀವು ಕೇಳಿರೋದು ಇದು ಹಿರಿಯರಿಗೆ ಮುಂಚೆ ನೀವು ನೋಡಿರಂಗೆ ತಲೆ ನಡ್ಕ ಬರೋದು, ಅದು ಪಾರ್ಕಿನ್ಸನ್. ಸೊ ಜನರಲಿ ಪಾರ್ಕಿನ್ಸನ್ ಅನ್ನೋ ತೊಂದರೆಯಲ್ಲಿ ಹೆಡ್ ಟ್ರೆಮರ್ಸ್, ತಲೆ ಟ್ರೆಮರ್ ಬರಲ್ಲ ಅಂದ್ರೆ ಮೆಜಾರಿಟಿಗೆ ಬರಲ್ಲ, ತುಂಬಾ ಮೈನರ್ ಸಬ್ಸೆಟ್ಟಿಗೆ ಬರುತ್ತೆ. ಸೊ ಅಷ್ಟು ಅಡ್ವಾನ್ಸ್ ಸ್ಟೇಜ್ ಆದ್ರೂ ಕೂಡ ತಾವಾಗೆ ನಡೆಯೋರು, ತಾವಾಗೆ ಇಂಡಿಪೆಂಡೆಂಟ್ ಇದ್ದು ಯಾವಾಗ ಒಂದ್ಸತಿ ತಲೆ ನಡಗೋದು ಬಂದ್ರೆ ಜನರಲಿ ಅದು ಪಾರ್ಕಿನ್ಸನ್ ಅಲ್ಲ. ಅದಕ್ಕೆ ಏನಂತ ಹೇಳ್ತೀವಿ, ಪಾರ್ಕಿನ್ಸನ್ ಮಿಮಿಕ್, ಲೈಕ್ ಇಟ್ಸ್ ಕಾಲ್ಡ್ ಎಸೆನ್ಷಿಯಲ್ ಟ್ರೆಮರ್ ಅಂತ ಅದ್ರ ಹೆಸರು. ಅದು ಟೈಪ್ ಆಫ್ ಟ್ರೆಮರ್, ಅಂದ್ರೆ ತಲೆ ನಡ್ಕ ಟೈಪ್ ಅಲ್ಲಿ ಬಂದಿರೋದು, ಅದು ಪಾರ್ಕಿನ್ಸನ್ ತೊಂದರೆ ಇಲ್ಲ. ಸೊ ಎಸೆನ್ಷಿಯಲ್ ಟ್ರೆಮರ್ ಅನ್ನೋದು ಮೆನಿ ಟೈಮ್ಸ್ ಕೈಯಲ್ಲಿ ನಡ್ಕ ಬರುತ್ತೆ, ಮಾತಲ್ಲಿ ನಡ್ಕ ಬರುತ್ತೆ, ಅಥವಾ ತಲೆಯಲ್ಲಿ ನಡ್ಕ ಬರುತ್ತೆ. ಈ 3 ರೀಸನ್ಸ್ ಮೋಸ್ಟ್ ಕಾಮನ್ ಇನ್ವಾಲ್ವ್ ಆಗೋದು. ಬಿಕಾಸ್ ಪಾರ್ಕಿನ್ಸನ್ ಕೂಡ ಟ್ರೆಮರ್ ಬರುತ್ತೆ. ಹಾಗಾಗಿ ಎಷ್ಟೊಂದು ಜನ ಕೈಯಲ್ಲಿ ಅಥವಾ ಎಲ್ಲಾದ್ರೂ ತಲೆಯಲ್ಲಿ ಅಥವಾ ಕೈಯಲ್ಲಿ ಟ್ರೆಮರ್ ಬಂದ್ರೆ, ಟ್ರೆಮರ್ ಅಂದ್ರೆ ಅದು ನಡ್ಕ ಬಂದ್ರೆ ಪಾರ್ಕಿನ್ಸನ್ ಸ್ಟಾರ್ಟ್ ಆಗಿದೆ ಅಂತ ಅಂಡರ್ಸ್ಟ್ಯಾಂಡಿಂಗ್. ಆ ರೀತಿ ಇಲ್ಲ, ಇಟ್ ನೀಡ್ಸ್ ಡೆಡಿಕೇಟೆಡ್ ಫೋಕಸ್ಡ್ ಎಕ್ಸಾಮಿನೇಷನ್. ಯಾಕಂದ್ರೆ ಟ್ರೆಮರ್ಸ್ ಅಲ್ಲೂ ಕೂಡ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೆಮರ್ಸ್ ಇದೆ. ನಡ್ಕ ಬರೋದು ಸುಮ್ಮನೆ ಇರ್ಬೇಕಾದ್ರೆ, ನಾನು ಆರಾಮಾಗಿ ಕೂತಿರ್ಬೇಕಾದ್ರೆ ಈ ಕೈ ನಡಕ್ ಸ್ಟಾರ್ಟ್ ಆದ್ರೆ ರೆಸ್ಟ್ ಟ್ರೆಮರ್ಸ್ ಅಂತ ಹೇಳ್ತಾರೆ. ದೆನ್ ದರ್ ಇಸ್ ಸಮಥಿಂಗ್ ಕಾಲ್ಡ್ ಕೈನೆಟಿಕ್ ಟ್ರೆಮರ್ಸ್, ಅಂದ್ರೆ ಮೂವ್ಮೆಂಟ್ ಮಾಡ್ತಿರ್ಬೇಕಾದ್ರೆ. ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಯಾರಾದ್ರೂ ಕಾಫಿ ಗ್ಲಾಸ್ ಹಿಡಿಯಕ್ಕೆ ಹೋದ್ರೆ, ನೀರ್ ಗ್ಲಾಸ್ ಹಿಡಿಯಕ್ಕೆ ಹೋದ್ರೆ, ಅಡ್ಗೆ ಮಾಡ್ಬೇಕಾದ್ರೆ, ಎನಿ ಸಮ್ ಆಕ್ಟಿವಿಟಿ ಮಾಡ್ಬೇಕಾದ್ರೆ ಕೈ ನಡುಗುತ್ತೆ. ದಟ್ ಇಸ್ ಕಾಲ್ಡ್ ಕೈನೆಟಿಕ್, ಅಂದ್ರೆ ಮೂವ್ಮೆಂಟ್ ಅಲ್ಲಿ ಇರುವಂತ ಟ್ರೆಮರ್. ದೆನ್ ಅದರ್ ಇಸ್ ಕಾಲ್ಡ್ ಪೋಸ್ಚರಲ್ ಟ್ರೆಮರ್, ಅಂದ್ರೆ ಯಾವ್ದೊಂದು ಸುಮ್ಮನೆ ಇರಬೇಕಾದ್ರೆ ಇರಲ್ಲ, ಯಾವ್ದೊಂದು ಪರ್ಟಿಕ್ಯುಲರ್ ಪೋಸ್ಚರ್ ಕೈ ಹಿಡ್ಕೊಂಡ್ರೆ, ಕೈ ಹೀಗೆ ಔಟ್ ಸ್ಟ್ರೆಚ್ ಮಾಡಿದ್ರೆ, ಕಾಲು ಯಾವ್ದೊಂದು ಪೊಸಿಷನ್ ಕಾಲು ನಡ್ಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಟ್ರೆಮರ್ ಅಲ್ಲಿ ಕೂಡ ಹೀಗೆ 3 ಡಿಫ್ರೆಂಟ್ ಮೇಜರ್ ಟೈಪ್ಸ್ ಇದೆ. ಪಾರ್ಕಿನ್ಸನ್ ಅಲ್ಲಿ ಬರೋದು ಮೋಸ್ಟ್ಲಿ ರೆಸ್ಟ್ ಟ್ರೆಮರ್ ಇರುತ್ತೆ, ಅಂದ್ರೆ ಸುಮ್ಮನೆ ಕೂತಿರ್ಬೇಕಾದ್ರೆ ಮೆಂಟಲ್ ಆಕ್ಟಿವಿಟಿ ಇಲ್ಲದೆ ಇರೋ ಟೈಮಲ್ಲಿ ಬರುವಂತದ್ದು ರೆಸ್ಟ್ ಟ್ರೆಮರ್. ಜನರಲಿ ಹೀಗೆ ಹೆಡ್ ಅಲ್ಲಿ ಬರೋದು ಅಥವಾ ವಾಯ್ಸ್ ಅಲ್ಲಿ ಬರೋದು ಪಾರ್ಕಿನ್ಸನ್ ಟ್ರೆಮರ್ ಅಲ್ಲ, ಅದಕ್ಕೆ ಎಸೆನ್ಷಿಯಲ್ ಟ್ರೆಮರ್ ಅಂತ ಹೇಳ್ತಾರೆ. ದ ಅದರ್ ಥಿಂಗ್, ಪಾರ್ಕಿನ್ಸನ್ ಯಾಕೆ ಜಾಸ್ತಿ ಆಗ್ತದೆ? ಸೊ ಇಟ್ ಈಸ್ ಟ್ರೂ, ಪಾರ್ಕಿನ್ಸನ್ ಇನ್ಸಿಡೆನ್ಸ್ ಜಾಸ್ತಿ ಆಗ್ತದೆ. ಅದಕ್ಕೆ ತುಂಬಾ ಕಾರಣಗಳಿದೆ. ಮೋಸ್ಟ್ ಕಾಮನ್ ರೀಸನ್ ಅಂತ ಹೇಳಿದ್ರೆ ಡಿಟೆಕ್ಷನ್ ಜಾಸ್ತಿ ಆಗ್ತದೆ. ಮುಂಚೆ ಅವೇರ್ನೆಸ್ ಆಗಲಿ ಅಥವಾ ಅವರು ಹಾಸ್ಪಿಟಲ್ ರೀಚ್ ಆಗೋದಾಗ್ಲಿ, ಇವ್ಯಾಲ್ಯೂಷನ್ ಆಗಲಿ, ಅದು ತುಂಬಾ ಕಮ್ಮಿ ಇತ್ತು, ಇವಾಗ ಜಾಸ್ತಿ ಇದೆ. ದ ಅದರ್ ಥಿಂಗ್ ಈಸ್ ಪಾರ್ಕಿನ್ಸನ್ ಈಸ್ ಒನ್ ಆಫ್ ದ ಡಿಜನರೇಟಿವ್ ಡಿಸಾರ್ಡರ್, ಅಂದ್ರೆ ಏಜ್ ಆಗ್ತಾ ಆಗ್ತಾ ಸಮ್ ಡಿಸ್ಫಂಕ್ಷನ್ ಆಗುತ್ತೆ ಬ್ರೈನ್ ನಲ್ಲಿ, ಪ್ರೋಟೀನ್ ಅಬ್ನಾರ್ಮಲ್ ಆಗಿ ಹೋಗಿ ಡೆಪಾಸಿಟ್ ಆಗಿ ಈ ತೊಂದರೆ ಕಂಡು ಬರುತ್ತೆ. ಅಗೇನ್ ಇಟ್ಸ್ ಸೇಮ್ ಸ್ಟೋರಿ, ನಾವು ಏನ್ ಡಿಸ್ಕಸ್ ಮಾಡಿದ್ವಿ, ಲೈಫ್ ಸ್ಟೈಲು, ವಾಟ್ ಎವರ್ ದ ಚೇಂಜಸ್ ಆರ್ ಹ್ಯಾಪನಿಂಗ್, ಇಟ್ ಇಸ್ ಡೈರೆಕ್ಟ್ಲಿ ಲಿಂಕ್ ಟು ದಟ್. ನಾವು ರಿಸ್ಕ್ ಫ್ಯಾಕ್ಟರ್ಸ್ ನೋಡಿದ್ರೆ ಸೇಮ್ ಥಿಂಗ್, ಸ್ಮೋಕಿಂಗ್, ಆಲ್ಕೋಹಾಲ್, ಬ್ಯಾಡ್ ಲೈಫ್ ಸ್ಟೈಲ್. ಕೆಲವು ಫಾರ್ ಫ್ಯೂ ಪೇಷಂಟ್ಸ್ ರೂರಲ್ ಲಿವಿಂಗ್, ಹಳ್ಳಿಲಿರೋರಿಗೆ ಸ್ವಲ್ಪ ಜಾಸ್ತಿ ಇನ್ಸಿಡೆನ್ಸ್ ಇರುತ್ತೆ. ಬಾವಿಯಿಂದ ನೀರು ಕುಡಿದ್ರೆ ಜಾಸ್ತಿ ಇರುತ್ತೆ. ಇನ್ಸೆಕ್ಟಿಸೈಡ್, ಪೆಸ್ಟಿಸೈಡ್ ಎಕ್ಸ್ಪೋಜರ್ ಜಾಸ್ತಿ ಇರುತ್ತೆ. ಸೊ ಹೀಗೆ, ಸೊ ದೇರ್ ಆರ್ ಪರ್ಟಿಕ್ಯುಲರ್ ಫ್ಯಾಕ್ಟರ್ಸ್.
ಹಾಗಾಗಿ ಓವರ್ ಆಲ್ ನಾನು ಹೇಳೋದು ಬೇಡ, ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ವಿತ್ ಟೈಮ್ ಇನ್ಕ್ರೀಸ್ ಆಗ್ತಿದೆ, ಹಾಗಾಗಿ ಇನ್ಸಿಡೆನ್ಸ್ ಇಸ್ ಆಲ್ಸೋ ಇನ್ಕ್ರೀಸಿಂಗ್. ಆ್ಯಂಡ್ ಸಮ್ ಜೆನೆಟಿಕ್ ವೇರಿಯಂಟ್ ಕೂಡ ಇದೆ, ಫ್ಯಾಮಿಲಿ ಕೂಡ ಬರುತ್ತೆ. ಹೀಗೆ ಮಲ್ಟಿಪಲ್ ಕಾರಣಗಳಿಂದ ಇನ್ಸಿಡೆನ್ಸ್ ಕೂಡ ಜಾಸ್ತಿ ಆಗ್ತದೆ. ದೆನ್ ದ ಅದರ್ ಪಾರ್ಟ್ ರಿಗಾರ್ಡಿಂಗ್ ಹಾಸ್ಪಿಟಲ್ ಯೋಗ. ಸೊ ಐ ಆಮ್ ವೆರಿ ಪ್ರೌಡ್ ಟು ಸೇ ದಟ್ ವಿ ಆರ್ ಒನ್ ಆಫ್ ದ ಹಾಸ್ಪಿಟಲ್ ವಿ ಹ್ಯಾವ್ ಅ ಇನ್-ಹೌಸ್ ಯೋಗ. We have a dedicated place where we are doing in-house yoga. So please come and join us, ma'am. We have a dedicated program, a dedicated person who is taking care of it. So hagagi, and the other side of it is, ಆಪರೇಷನ್ ಹೋಗೋಕ್ಕೂ ಮುಂಚೆ ಮಾಡಿದ್ರೆ ಯು ಮೇ ನಾಟ್ ಹ್ಯಾವ್ ಇಮಿಡಿಯೇಟ್ ಬೆನಿಫಿಟ್. ಬಟ್ ಅದೇ ಲೈಕ್ ಹೌ ಯು ಆರ್ ಡೂಯಿಂಗ್, ಈಗ ಪತಂಜಲಿ ಯೋಗಲ್ಲಿ ಹೇಗೆ ಮಾಡ್ತಿದ್ದೀರಿ, ಲಾಂಗ್ ಟೈಮ್ ಇಂದ ಮಾಡ್ತಿದ್ರೆ ಮೇ ಬಿ ಯು ಹ್ಯಾವ್ ದಟ್ ಬೆಟರ್ ಇನ್ನರ್ ರೆಗ್ಯುಲೇಷನ್. ಸ್ಟ್ರೆಸ್ಫುಲ್ ಸಿಚುವೇಶನ್ಸ್ ಕೂಡ ಹೇಗೆ ಹೌ ಯು ಶುಡ್ ರೆಸ್ಪಾಂಡ್. ಈಗ ಔಟ್ ಸಿಚುವೇಶನ್ ನಾಟ್ ಅಂಡರ್ ಅವರ್ ಕಂಟ್ರೋಲ್, ನಾವೇನ್ ಮಾಡೋಕ್ಕಾಗಲ್ಲ. ಬಟ್ ಇಫ್ ವಿ ಹ್ಯಾವ್ ಟು ಗೋ ಥ್ರೂ ದ ಪ್ರಾಬ್ಲಮ್, ಹೆಲ್ತ್ ಇಶ್ಯೂಸ್ ಆಗಲಿ, ಸರ್ಜರೀಸ್ ಆಗಲಿ, ಬಟ್ ವಿ ಹ್ಯಾವ್ ಅನ್ ಆಪ್ಷನ್ ಆಫ್ ಹೌ ವಿ ಕ್ಯಾನ್ ರೆಸ್ಪಾಂಡ್. ದ್ಯಾಟ್ ಕಂಟ್ರೋಲ್, ಐ ಥಿಂಕ್ ದಟ್ ಇನ್ನರ್ ರೆಗ್ಯುಲೇಷನ್ ಬರೋದು ಕ್ರಾನಿಕ್ ಅಂದ್ರೆ ಲಾಂಗ್ ಟೈಮ್ ಯೋಗ ಇದೆಲ್ಲ ಬರೋದು. ಆಪರೇಷನ್ಗೂ ಮುಂಚೆ ಜಸ್ಟ್ ಮಾಡಿದ್ರೆ ಐ ಡೋಂಟ್ ಥಿಂಕ್ ಇಟ್ ವಿಲ್ ಹೆಲ್ಪ್, ಬಟ್ ಸ್ಟಿಲ್ ವಿ ಹ್ಯಾವ್ ಅ ಪ್ರೋಗ್ರಾಮ್ ವಿಚ್ ಹೆಲ್ಪ್ಸ್. ಥ್ಯಾಂಕ್ ಯು.